ನಮಸ್ಕಾರ. ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಿರೋ ವಿಷಯ ಭಾಳ ಅಗಾಧವಾದ. ಯಾಕೆಂತಂದರೆ ಪಶ್ಚಿಮ ಘಟ್ಟಗಳ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಈಗ ಪಶ್ಚಿಮ ಘಟ್ಟ ಅಂತಂದರೆ ಎಷ್ಟು ವಿಸ್ಮಯಕಾರಿಯಾದ ಪ್ರದೇಶ ಅಂತಂದರೆ ಅದನ್ನು ಬಹುಶಃ ನಿಮಗೆ ಒಂದು 15 ನಿಮಿಷ 20 ನಿಮಿಷದ ನನ್ನ ಮಾತಿನಲ್ಲಿ ಅದನ್ನು ಹೇಳೋದಕ್ಕೆ ಸಾಧ್ಯನೇ ಇದೆ. ಸುಮಾರು 1700 ಕಿಲೋಮೀಟರಷ್ಟು ದಕ್ಷಿಣ ಭಾರತದ ಪಶ್ಚಿಮ ಭಾಗದಲ್ಲಿ ಹಬ್ಬಿರುವ ಪರ್ವತ ಶ್ರೇಣಿಯ ನಿತ್ಯ ಹರಿದ್ವರ್ಣದ ಪ್ರದೇಶ ಪಶ್ಚಿಮ ಘಟ್ಟ. ಕರ್ನಾಟಕದಲ್ಲೇ ಸುಮಾರು 1000 ಕಿಲೋಮೀಟರಷ್ಟು ಉದ್ದ ಚಾಚಿರುವಂಥ ಪ್ರದೇಶ. ಸುಮಾರು 55 ನದಿಗಳ ಉಗಮ ಸ್ಥಾನ ಈ ಪಶ್ಚಿಮ ಘಟ್ಟ. 55 ನದಿಗಳು ಅಂತಂದರೆ ದಕ್ಷಿಣ ಭಾರತದ ನಾಗರಿಕತೆಗೆ, ಕೃಷಿಗೆ, ಆರ್ಥಿಕತೆಗೆ ಒಂದು ದೊಡ್ಡ ತಾಯಿಯಾಗಿ ಕೆಲಸ ಮಾಡ್ತಿರುವಂಥ ಪ್ರದೇಶ. ಇಲ್ಲಿ ಇರುವಂಥ ಜೀವ ಪ್ರಭೇದಗಳಿದಾವಲ್ಲ, ಇದು ಭಾರತಾದ್ಯಂತ ಇರುವ ಜೀವ ಪ್ರಭೇದಗಳ 27% ಈ ಪ್ರದೇಶದಲ್ಲಿ. ಇಲ್ಲಿರೋ ಸಸ್ಯಗಳು, ಪ್ರಾಣಿಗಳು, ಅದರ ಪ್ರಭೇದಗಳು, ಒಂದು ಪ್ರಭೇದ ಗಂಧದಲ್ಲೇ ಸುಮಾರು 120 ರೀತಿಯ ಗಂಧ. ಕಪ್ಪೆಗಳು ಅಂದರೆ ಕಪ್ಪೆಗಳಲ್ಲೇ ಬೇಕಾದಷ್ಟು ರೀತಿಯ ಕಪ್ಪೆಗಳು, ಹಾವುಗಳು, ಹಕ್ಕಿಗಳು. ಈ ರೀತಿ ಒಂದು ವಿಸ್ಮಯಕಾರಿಯಾದ ಪ್ರಪಂಚ ಈ ಪಶ್ಚಿಮ ಘಟ್ಟದಲ್ಲಿದೆ. ಈ ಪಶ್ಚಿಮ ಘಟ್ಟದ ಒಂದು ನಾಗರಿಕತೆ, ಜನವಸತಿನ ನಾವು ಯೋಚನೆ ಮಾಡಿದ್ರೆ, ಒಂದು ಆಗುಂಬೆನ ಕೇಂದ್ರ ಮಾಡಿ ಇಟ್ಕೊಂಡು ಯೋಚನೆ ಮಾಡಿದ್ರೆ, ಪ್ರತಿ 10 ಕಿಲೋಮೀಟ್ರಿಗೆ ಇಲ್ಲಿಯ ಜನಜೀವನ, ಇಲ್ಲಿಯ ಭಾಷೆ, ಇಲ್ಲಿಯ ಕೃಷಿ ವಿಧಾನ, ಇಲ್ಲಿಯ ಔಷಧೀಯ ಪರಂಪರೆ ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇತ್ತು. ಅಂದರೆ ಅಷ್ಟು ವೈವಿಧ್ಯಮಯವಾದ ಜೀವನ ಕ್ರಮವನ್ನು ಈ ಪಶ್ಚಿಮ ಘಟ್ಟಗಳ ಪರಿಸರ ಪ್ರೇರೇಪಿಸ್ತಾ ಇತ್ತು, ಕಲ್ಪಿಸ್ತಾ ಇತ್ತು. ಇಲ್ಲಿ ಬೀಳುವಂಥ ಸುಮಾರು 1500-2000 ಮಿಲಿಮೀಟರ್ ಮಳೆಯ ನೀರನ್ನು ಇಲ್ಲಿಯ ಕಾಡಿನ ರಚನೆ 4 ಟೈರ್ ಫಾರೆಸ್ಟ್ ಸಿಸ್ಟಮ್ ಅಂತ ಹೇಳ್ತಾರೆ. ಆ ನೀರು ಒಂದು ಚೂರು ವೇಸ್ಟ್ ಆಗಬಾರ್ದು, ಹಾಗೆ ಭೂಮಿ ಒಳಗಡೆ ಇಂಗಬೇಕು. ಆ ರೀತಿಯ ಪಾಚಿಗಳು, ಬಳ್ಳಿಗಳು, ಬೇರುಗಳು, ಎಲೆಗಳು, ಮರಗಳು, ಆ ರಚನೆ, ಪೊದೆಗಳು, ಹುಲ್ಲುಗಳು, ಈ ರೀತಿಯ ರಚನೆಯಿಂದ ಇಲ್ಲಿಯ ಮಳೆ ನೀರನ್ನು ಸಂಪೂರ್ಣವಾಗಿ ಅದು ತನ್ನ ಒಡಲಿನಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ ಹಿಡಿದಿಟ್ಕೊಂಡು 365 ದಿವಸ ಕೂಡ ಇಲ್ಲಿ ನದಿಯಾಗಿ ಹರಿಯುವಂಥ ಒಂದು ವ್ಯವಸ್ಥೆನ ಈ ಪಶ್ಚಿಮ ಘಟ್ಟ ರೂಪಿಸ್ಕೊಂಡಿದೆ. ಸೊ 365 ದಿವಸ ಕೂಡ ಹರಿಯೋ ಜೀವಂತ ನದಿಗಳು. ನಮ್ಮ ತುಂಗಾ ನದಿ ಕೂಡ ಜೀವಂತ ನದಿ, ಬೇಸಿಗೆನಲ್ಲಿ ಕೂಡ ಹರಿತಾ ಇದೆ. ಹೇಗೆ ಹರಿತಾ ಇದೆ? ಆ ರೀತಿಯ ಪಶ್ಚಿಮ ಘಟ್ಟದ ಬೆಟ್ಟಗಳು ಅದನ್ನು ತನ್ನ ಮಡಿಲುಗಳಿಗೆ ಇಳಿಸ್ಕೊಂಡು, ಆ ಇಳಿಸ್ಕೊಳ್ಳೋಕೆ ಬೇಕಾಗಿರುವಂಥ ಸಸ್ಯ ರಚನೆ ಇದೆ. ಸೊ ಇಂಥ ಒಂದು ಅಮೋಘವಾದ ಪ್ರದೇಶವನ್ನು 1940 ನಂತರ ನಾವು ಸತತವಾಗಿ ನಾಶ ಮಾಡೋದಕ್ಕೆ ಹೊರಟ್ವಿ. ಏನಕ್ಕೆ ನಾಶ ಮಾಡೋಕ್ಕೆ ಹೊರಟ್ವಿ? ಅಭಿವೃದ್ಧಿ ಅಂತಲೇ ನಾಶ ಮಾಡೋಕ್ಕೆ ಹೊರಟ್ವಿ. ನಾವು ಅಂದ್ಕೊಂಡಿರುವಂಥ ಅಭಿವೃದ್ಧಿ ಅದು ಜನಜೀವನ, ಒಂದು ಸ್ವಾವಲಂಬನೆ, ಸ್ಥಳೀಯ ಆರ್ಥಿಕತೆ, ಇದು ಯಾವುದನ್ನು ಗಮನಿಸ್ದೇನೆ ಅದು ಕೇವಲ ಹಣದ, ಕೆಲವೇ ಜನರ ಉದ್ಯೋಗದ ಒಂದು ಆರ್ಥಿಕತೆ ಮತ್ತು ಉದ್ಯೋಗದ ಕಲ್ಪನೆಯಾಗಿದ್ದರಿಂದ ಆ ರೀತಿಯ ಒಂದು ವಿವೇಚನಾರಹಿತವಾದ ನಾಶ ಪಶ್ಚಿಮ ಘಟ್ಟದ ಮೇಲೆ ಈಡೇರ್ತು ಅಂತ ನಾವು ಅನ್ಬೋದು. ಯಾಕೆಂತಂದರೆ ಸರ್ಕಾರ ಅಂದಾಗ ಅದಕ್ಕೆ ಕನ್ವಿನ್ಸ್ ಮಾಡೋವಂಥ ಒಂದಿಷ್ಟು ಗುಂಪು ಇಂಪಾರ್ಟೆಂಟ್. ನೀವು ಈ ಥರ ಮಾಡಿದ್ರೆ ಅದು ಇಷ್ಟು ಜನಕ್ಕೆ ಉದ್ಯೋಗ ಕೊಡುತ್ತೆ, ಇಷ್ಟು ಆರ್ಥಿಕತೆ ಕೊಡುತ್ತೆ ಅಂತ ಅವ್ರು ಕೊಟ್ಟಿದ್ದ ಲೆಕ್ಕ ಕನ್ವಿನ್ಸಿಂಗ್ ಆಗಿದ್ಬಿಟ್ರೆ ಸರ್ಕಾರ ನಡೆಸೋರಿಗೆ ಹೌದಪ್ಪ ಅಂತ ಅನ್ಸುತ್ತೆ. ಇದೇ ಥರ ಆಗಿರೋದು. ಇದು ನೋಡಿ, 1940 ನಂತರ ಏನೇನಾಯಿತು? ಕಬ್ಬಿಣದ ಕಾರ್ಖಾನೆನ ನಾವು ಮಾಡಬೇಕು, ಕೈಗಾರಿಕೀಕರಣ ಅಥವಾ ವಿನಾಶ ಅಂತ ಒಂದು ಘೋಷಣೆಯನ್ನು ಕಟ್ಟಿಬಿಟ್ರು ನಮ್ಮ ದೇಶದಲ್ಲಿ. ಸೊ ಕೈಗಾರಿಕೆಯನ್ನು ಸ್ಥಾಪಿಸಬೇಕು. ಸೊ ಕಬ್ಬಿಣದ ಕಾರ್ಖಾನೆ ನಮ್ಮ ಶಿವಮೊಗ್ಗಕ್ಕೆ ಬಂತು. ಒಂದು ಉದಾಹರಣೆ ಆಗ್ತದೆ.
ಆ ಕಬ್ಬಿಣದ ಕಾರ್ಖಾನೆಗೆ ನಮಗೆ ಅದು ಇದ್ದಲು ಬೇಕಾಗಿತ್ತು ಅದನ್ನು ಕರಗಿಸೋದಕ್ಕೆ. ಆ ಇದ್ದಲಿಗೋಸ್ಕರನೇ ಇಲ್ಲಿ ಅವ್ಯಾಹತವಾದ ಅರಣ್ಯನಾಶ ಆಗಿದೆ. ಹೇಗೆ ಅಂತಂದರೆ ಇಲ್ಲಿ ಗುತ್ತಿಗೆದಾರರು, ಅರಣ್ಯಾಧಿಕಾರಿಗಳು, ಕೈಗಾರಿಕೆಗೆ ಸಂಬಂಧಪಟ್ಟವರು ಇವರೆಲ್ಲರೂ ಮೇಲ್ಬಿದ್ದು ತಾವು ಎಷ್ಟು ಕಡಿಮೆಗೆ ಅದಕ್ಕೆ ಒದಗಿಸ್ಬೋದು ಅನ್ನೋದನ್ನು ಒಂದು ಸ್ಪರ್ಧಾತ್ಮಕವಾಗಿ ಮಾಡಿಕೊಟ್ಬಿಟ್ರು. ಅದು ನಿರಂತರವಾದ ನಾಶಕ್ಕೆ, ಬಹಳ ದೊಡ್ಡ ಮಟ್ಟದ ನಾಶಕ್ಕೆ ಕಾರಣ ಆಯಿತು. ಬಹುಶಃ ನನಗನ್ಸುತ್ತೆ ಮಲೆನಾಡಿನಲ್ಲಿ ಮರಗಳನ್ನು, ಕಾಡನ್ನು ಹೇಗೆ ಬೇಕಾದ್ರೂ ಕಡಿಬೋದು ಅನ್ನೋದು ಇಲ್ಲಿಯ ಜನರ ಒಂದು ಮನಸ್ಸಿನ ಒಳಗಡೆ ಅದೇನಾಗಿ ಹೋಗಿದ್ದಿದ್ರೆ ಅದು 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 ಹುಟ್ಟದು. ಆಮೇಲೆ ಈ ಬ್ರಿಟಿಷರು ರೈಲ್ವೆಗೋಸ್ಕರ ಸ್ಲೀಪರ್ಗಳಿಗೋಸ್ಕರ ಬಲಿಗೆ ಮರಗಳನ್ನು, ವಿದ್ಯುತ್ ಕಂಬಗಳಿಗೋಸ್ಕರ ಬಲಿಗೆ ಮರಗಳನ್ನು ಎತ್ತರಕ್ಕೆ ಗಟ್ಟಿಯಾಗಿ ಹೋಗುವಂತಂದ್ರೆ ಆಗುಂಬೆ ಭಾಳ ಇರ್ತದೆ, ಅದನ್ನು ಕಡಿಯೋಕ್ಕೆ ಶುರು ಮಾಡೋದು. ಇವಾಗ ನೀವು ಆಗುಂಬೆನಲ್ಲಿ ಬಲಿಗೆ ನೋಡೋದಕ್ಕೆ ಸಿಗೋದು, ಅಷ್ಟರ ಮಟ್ಟಿಗೆ ವಿನಾಶ. ಸೊ ಹೀಗೆ ಕೈಗಾರೀಕರಣ ಅಥವಾ ವಿನಾಶ ಅಂತ ಅನ್ನೋ ಒಂಥರ ಈ ಧೋರಣೆ ಹೇಗೆ ಕೆಲಸ ಮಾಡ್ತು ನೋಡಿ. ರಸಗೊಬ್ಬರ ಕಾರ್ಖಾನೆಗಳು ಬಂದವು, ನೀರಾವರಿ ಯೋಜನೆಗಳಾದವು. ಸೊ ರೈತರು ಏನು ಸ್ಥಳೀಯವಾಗಿ ಅವರು ಅಲ್ಲೇ ಸ್ವಾವಲಂಬಿಗಳಾಗಿ ಆ ಪರಿಸರದ ಅವಲಂಬಿತವಾಗಿ ಏನು ಕೃಷಿ ಮಾಡ್ತಾಯಿದ್ರು, ಆ ಕೃಷಿಗೆ ಬರುವಂಥ ರೋಗ ನಿರ್ವಹಣೆ ಮಾಡ್ತಾಯಿದ್ರು. ಇವೆಲ್ಲವೂ ಕೂಡ ಆ ಸ್ಥಳಕ್ಕೆ ಒಂದು ರೆಸಿಸ್ಟೆಂಟ್ ಆಗಿರುವಂಥ ಒಂದು ಬೆಳೆ ಬೆಳೀತಾಯಿದ್ರು. ತುಂಬ ಥರದ ಭತ್ತ ಇಲ್ಲಿ ಬೆಳೀತಾಯಿದ್ರು ಮಲೆನಾಡಿನಲ್ಲಿ. ಅವೆಲ್ಲ ಹೋಗ್ಬಿಡ್ತು. ಯಾರು ನಮ್ಮ ವಿಶ್ವವಿದ್ಯಾಲಯ ಹೇಳಿದಂಥ ಭತ್ತಗಳು, ಅದಕ್ಕೆ ಆ ಭತ್ತನ ಉಪಯೋಗಿಸಿದ್ರೆ ಅದು ಕೀಟಗಳ ಹಾವಳಿ ಜಾಸ್ತಿ, ಆ ಕೀಟಕ್ಕೋಸ್ಕರ ಕೀಟನಾಶಕಗಳು. ಆಮೇಲೆ ನಾವು ಜಾನುವಾರುಗಳನ್ನು ಬಳಸ್ಕೊಂಡು ಕೃಷಿ ಮಾಡ್ತಾಯಿದ್ವಿ, ಅದರ ಯಂತ್ರಗಳು ಬಂದವು. ಸೊ ಹೀಗೆ ಒಂದು ಬೇರೆ ರೀತಿಯ ಆರ್ಥಿಕ ಬೆಳವಣಿಗೆ ನಮ್ಮಲ್ಲಾಯಿತು. ಸೊ ಈ ಆರ್ಥಿಕ ಬೆಳವಣಿಗೆ ಆಗ್ತಾ ಆಗ್ತಾ ಜನಗಳೇನಾಗ್ಬಿಟ್ಟು, ತಾವು ಏನು 1000 ವರ್ಷಗಳಿಂದ ಕಲ್ತ್ಕೊಂಡು ಬಂದಿರೋವಂಥ ಒಂದು ಪರಂಪರೆ ಇತ್ತು, ಆ ಪರಂಪರೆಗಳೆಲ್ಲ ಹೋಗಿ ಅವಲಂಬಿತವಾಗಿದ್ವಿ. ನಾವು ಈ ರೀತಿಯ ಕೀಟನಾಶಕಗಳಿಗೆ, ರಸಗೊಬ್ಬರಗಳಿಗೆ, ಈ ಥರ ಅವಲಂಬಿತವಾಗಿ ಇನ್ನೇನೋ ಒಂದು ರೀತಿಯಲ್ಲಿ ಬೆಳವಣಿಗೆ ಕಾಣಕ್ಕೆ ಶುರು ಮಾಡ್ತೀವಿ. ಸೊ ಇವೆಲ್ಲವೂ ಕೂಡ ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧ ಮತ್ತು ಜ್ಞಾನ ಇವೆರಡನ್ನೂ ಕೂಡ ಕಡಿಮೆ ಮಾಡಿಸ್ಕೋತಾ ಹೋಗ್ತೀವಿ. ಸೊ ಇದೇನಾಗುತ್ತೆ, ಈ ಥರ ಆಗ್ತಾ ಹೋದಾಗೆ ಸರ್ಕಾರಕ್ಕೆ ತಿಳಿಸ್ಬೇಕಾದಂಥ ಜನ ತಿಳಿಸ್ದೇ ಹೋಗ್ತಾರೆ. ಜನಕ್ಕೆ ಗೊತ್ತಿಲ್ಲ. ಈಗ ನಾವು ತೀರ್ಥಹಳ್ಳಿಯಲ್ಲಿ ನಾವೀಗ ಮಾತಾಡ್ತಾ ಇದ್ದರೆ, ಈಗ ನಿಮ್ಮಂಥ ತಲೆಮಾರುಗಳಿಗೆ, ಯಂಗರ್ ಜನ್ರೇಷನ್ಗೆ ಯಾಕೆ ಈ ಪಶ್ಚಿಮ ಘಟ್ಟ ಮುಖ್ಯ ಅನ್ನೋದು ಗೊತ್ತೇ ಆಗೋದಿಲ್ಲ. ಬಿಕಾಸ್ ಒಂದೇ ಥರದ ಲೈಫ್ ಸ್ಟೈಲು ಎಲ್ಲ ಕಡೆ ಒಂದೇ ಆಗ್ತಾ ಇದೆಯಲ್ಲ. ಇವತ್ತು ಡೆಲ್ಲಿನಲ್ಲಿ ವಾಸ ಮಾಡ್ತಿರೋನ ರೀತಿಯ ಬದುಕು, ತೀರ್ಥಹಳ್ಳಿಯಲ್ಲಿ ವಾಸ ಮಾಡ್ತಿರೋ ಬದುಕು ಒಂದೇ ಥರ ಆಗ್ತಾ ಇದೆ ಅವನ ಅಗತ್ಯಗಳಿಗೆ ಸಂಬಂಧಪಟ್ಟಂತೆ. ಅಲ್ಲಿ ವಿಶೇಷತೆ ಆಹಾರದಲ್ಲಾಗಲಿ ಅಥವಾ ಔಷಧಿಲಾಗಲಿ ಬದುಕಿನ ರೀತಿಯಲ್ಲಾಗಲಿ ಇಲ್ಲ. ಸೊ ಹೀಗೆ ಪಶ್ಚಿಮ ಘಟ್ಟ ರೈಲು ಮತ್ತು ರೈಲ್ವೆ ಸ್ಲೀಪರ್ಸು, ಎಲೆಕ್ಟ್ರಿಕ್ ಪೋಲು, ಕಬ್ಬಿಣದ ಕಾರ್ಖಾನೆ ಇದೆಲ್ಲರಿಂದ ಒಂದು ಕಡೆ ಹೋಗ್ತಾ ಇದ್ದರೆ, ಆನಂತರದಲ್ಲಿ ಏನಾಯಿತು, ವಿದ್ಯುತ್ ಶಕ್ತಿ ಉತ್ಪಾದನೆ ತುಂಬ ಮುಖ್ಯ ಅಂತ ನಮಗನ್ನಿಸ್ತದೆ. ಇದು ಬಹಳ ಪ್ರಶಸ್ತವಾಗಿದೆ. ಇಲ್ಲಿ ನೀರು ಎತ್ತರದ ಜಾಗದಿಂದ ನೀರು ಬೀಳ್ತಾ ಇದೆ, ಭಾಳಷ್ಟು ಮಳೆ ಆಗುತ್ತೆ. ಇಲ್ಲಿ ಜಲವಿದ್ಯುತ್ತನ್ನು ನಾವು ಚೆನ್ನಾಗಿ ತಯಾರು ಮಾಡ್ಬೋದು, ನೀರನ್ನು ಸಂಗ್ರಹಣೆ ಮಾಡಿಬಿಟ್ರೆ ಮಾಡ್ಬೋದು ಅಂತ. ಈ ಜಲವಿದ್ಯುತ್ ಯೋಜನೆಗೋಸ್ಕರನೇ ಪಶ್ಚಿಮ ಘಟ್ಟದ ಸುಮಾರು 8 ಲಕ್ಷ ಎಕರೆ ಕಾಡು ನಾಶ ಆಯಿತು. ಅದು ಲಿಂಗನಮಕ್ಕಿ ಇರ್ಬೋದು, ವರಾಹಿ ಇರ್ಬೋದು, ಚಕ್ರ ಇರ್ಬೋದು, ಈ ಥರ ಯೋಜನೆಗಳು ಬರೀ ಇಲ್ಲಿ ಮಾತ್ರ. ಇನ್ನೂ ಬೇಕಾದಷ್ಟು ಯೋಜನೆಗಳು ಪಶ್ಚಿಮ ಘಟ್ಟದಲ್ಲಂತೂ. ಸೊ ಹೀಗೆ ಲಕ್ಷಾಂತರ ಎಕರೆ ಕಾಡುಗಳು ಈ ಪಟ್ಟಿ ನಾಶ ಆದಾಗ ಅದನ್ನು ಹೇಗೆ ಅದನ್ನು ಪರ್ಯಾಯವಾಗಿ ಎಲ್ಲಿ ನಾವು ಕಟ್ತಾ ಇದ್ದೀವಿ? ಕಟ್ತಾ ಇಲ್ಲ. ಸೊ ಇಲ್ಲಿ ಮಳೆಯ ಪ್ರಮಾಣ ಏರ್ಪೇರಾಗಕ್ಕೆ ಶುರು ಆಗುತ್ತೆ. ಸಹಜವಾಗಿ ಮಳೆಗೂ ಕಾಡಿಗೂ ಎಲ್ಲವೂ ಸಂಬಂಧ ಇದ್ದೇ ಇದೆ ಅಲ್ವಾ? ಅದೆಲ್ಲ ಆಗ್ತಾ ಹೋಗ್ತು. ಈ ವಿದ್ಯುತ್ತನ್ನ ಬಾರಿ ನಾವು ನೀರಾವರಿ ಯೋಜನೆ ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ಸಾಕಣೆ ಮಾಡಬೇಕು ಅಂಥೇಳಿ ಟ್ರಾನ್ಸ್ಮಿಷನ್ಗೆ ಆ ಲೈನಿಗೋಸ್ಕರ ಕಾಡು ನಾಶ ಆಯಿತು. ಅಲ್ಲಿ ವಾಸ ಮಾಡ್ತಾ ಇರೋ ಜನಗಳು ಜಮೀನೆಲ್ಲ ಮುಳುಗೋಯ್ತಲ್ಲ, ಆ ಜನಗಳಿಗೆ ಮತ್ತೆ ಬೇರೆ ಪರ್ಯಾಯ ಭೂಮಿ ಕೊಡಬೇಕು ಅಂತ ಮತ್ತೆ ಅದೇ ಭೂಮಿನೇ ಹೋಯಿತು. ಸೊ ಹೀಗೆ ನಿರಂತರವಾದ ವಿನಾಶ ಈ ವಿಸ್ಮಯಕಾರಿಯಾದ ಪಶ್ಚಿಮ ಘಟ್ಟಗಳ ಮೇಲೆ ಆಗ್ತಾನೆ ಹೋಗ್ತದೆ. ಹೀಗೆ ಒಂದು ಕಾಡಿನ ನಾಶದ ಒಂದು ಪರಂಪರೆ ನಾಶ ಮಾಡುವಂಥ ಒಂದು ಸಾಧ್ಯತೆನ
ಸರ್ಕಾರವು ಅದು ಆ ಮೂಲಕ ನೆಕ್ಸ್ಟ್ ಜನರು ಕಲಿತಾ ಹೋಗ್ತಾರೆ. ಇದು ಸರ್ಕಾರ ಇಲಾಖೆ ಮೂಲಕ ಅಭಿವೃದ್ಧಿ ಅನ್ನೋ ಒಂದು ಕಲ್ಪನೆ ಮೂಲಕ ಯೋಜನೆಗಳ ಮೂಲಕ ಅವ್ಯಾಹತವಾಗಿ ಕಾಡನ್ನು ಕಡಿದ್ರೆ ರೈತರುಗಳು ತಮ್ಮ ಕುಟುಂಬ ವಿಸ್ತರಣೆ ಆಗ್ತಾ ಇದ್ದಾಗೇ ತಮ್ಗೆ ಹೆಚ್ಚು ಭೂಮಿ ಬೇಕು ಅಂತ ಅಪೇಕ್ಷೆ ಪಡೋಕ್ಕೆ ಶುರು ಮಾಡಿದ್ರು. ಅವರು ಕೂಡ ಕಾಡನ್ನು ಸ್ವಲ್ಪ ಮಟ್ಟಿಗೆ ಕಡಿತಾನೆ ಹೋಗ್ತಾರೆ. ಸೊ ಇಲ್ಲಿ ಬೇಕಾದಷ್ಟು ಗುಡ್ಡಗಳು ಹೀಗೆ ಒಂಥರ ಬೋಳಾಗೋದಕ್ಕೆ ಶುರುವಾಗ್ತದೆ. ಆ ಹೊತ್ತಲ್ಲಿ ಹಾಗಾದರೆ ಗುಡ್ಡ ಬೋಳಿದೆಯಲ್ಲ, ಬೋಳಾಗಿದೆಯಲ್ಲ, ಏನು ಮಾಡ್ಬೋದು ಇದನ್ನು? ಈ ಕಾಗದ ಕಾರ್ಖಾನೆನ ಭದ್ರಾವತಿನಲ್ಲಿ ಹೇಗೂ ಸ್ಥಾಪಿಸಿದ್ದಾರೆ. ಅದಕ್ಕೆ ಮುಂಚೆ ಕಾಡಿಂದನೇ ಬಿದಿರುಗಳನ್ನು ತೊಗೊಂಡು ಹೋಗ್ತಾಯಿದ್ರು. ಆದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ, ಬಿದಿರು ಮುಗಿದೋಗ್ತಾ ಬಂತು. ಸೊ ಅದಕ್ಕೆ ರಾ ಮೆಟೀರಿಯಲ್ಸ್ ಬೇಕು. ಸೊ ಇಲ್ಲಿ ಈ ಬೋಳಾಗಿರೋ ಗುಡ್ಡಗಳನ್ನು ಬಳಸ್ಕೊಂಡು ಯಾಕೆ ನಾವು ರಾ ಮೆಟೀರಿಯಲ್ಸ್ ಬೆಳೆಸಬಾರ್ದು ಅಂತ ಯೋಚನೆನ ಅಲ್ಲಿ ಮಾಡ್ತೀವಿ. ಎಲ್ಲಿ? ಸರ್ಕಾರ ಮಟ್ಟದಲ್ಲಿ ಮಾಡ್ತೀವಿ. ಸುಮಾರು 1976ರಲ್ಲಿ MPM ಈ ಥರ ಮೈಸೂರು ಪೇಪರ್ ಮಿಲ್ಸ್ ಅಂತ ಹೇಳ್ತೀವಿ, ಕಾಗದ ಕಾರ್ಖಾನೆನ MPM ನಮ್ಮ ಭೂಮಿ ಕೊಡಿ ಅಂತ ಸರ್ಕಾರನ ಕೇಳಿದ್ರು. ಅದೊಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಅದಕ್ಕೆ ಸರ್ಕಾರ ಏನಂತ ನಿಬಂಧನೆ ಆಗ್ತದೆ ಗೊತ್ತಾ? ಪ್ರತಿ ಎಕರೆಗೆ ವರ್ಷಕ್ಕೆ 2 ರೂಪಾಯಿಗಿಂತ ಕಡಿಮೆ ಆದಾಯ ಬರುವಂಥ ಭೂಮಿ, ವರ್ಷಕ್ಕೆ 40 ಇಂಚ್ಗಿಂತ ಕಡಿಮೆ ಮಳೆ ಬೀಳೋ ಪ್ರದೇಶನ ನಿಮ್ಗೆ ಕೊಡಬಹುದು ಅಂತ ಸರ್ಕಾರ ಹೇಳ್ತು, ನಿಬಂಧನೆ ಹೇಳ್ತು. ಅಂದರೆ 1 ಎಕರೆಗೆ 2 ರೂಪಾಯಿಗಿಂತ ಕಡಿಮೆ ಆದಾಯ ಬರುತ್ತೆ. ಇದು ಸುಮಾರು ಎಷ್ಟೀಗ ಒಂದು 40 ವರ್ಷ 45 ವರ್ಷದ ಹಿಂದಿನ ವಿಷಯ ಆದ್ರೂ ಕೂಡ 1 ಎಕರೆಗೆ 2 ರೂಪಾಯಿಗಿಂತ ಕಡಿಮೆ ಆದಾಯ ಬರೋ ಭೂಮಿ ಅನ್ನೋದು ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಅವರು ಒಂದು ವಿಚಾರ ವಿವೇಚಿತವಾಗಿ ಹೇಳಿದ್ರು, 40 ಇಂಚಿಗಿಂತ ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಈ ಭೂಮಿ ಕೊಡಬಹುದು ಅಂತ. ಆದರೆ MPM ಕೇಳಲಿಲ್ಲ. ಅದು 11/8/1980ರಲ್ಲಿ ಮತ್ತೆ ಕೇಳ್ತು. ಸರ್ಕಾರ ಅದನ್ನು ಒಪ್ತು. ಅದನ್ನು ಯಾವ ಥರ ಭೂಮಿ ಕೊಡ್ತೀವಿ ಅಂತಂದರೆ ಮಲೆನಾಡಿನಲ್ಲಿ ಇರೋವಂಥ C&D ಲ್ಯಾಂಡ್ ಕೊಡ್ತೀವಿ ಅಂತ ಒಪ್ತು. ಅದಕ್ಕೆ ಯಾವ ರೀತಿಯ ವೈಜ್ಞಾನಿಕ ವಿಶ್ಲೇಷಣೆ ಆಗಲಿ, ಜನರ ಜೊತೆಗೆ, ಸ್ಥಳೀಯ ಜನರ ಜೊತೆಗೆ ಮಾತಾಡೋದಾಗಲಿ ಅದೇನೂ ಮಾಡಲಿಲ್ಲ. ಇಷ್ಟು ಭೂಮಿನ ನಿಮಗೆ ನಾವು ಕೊಡಬಹುದು ಅಂತ ಹೇಳಿ ಸುಮಾರು ಕಂಡೀಷನ್ಸ್ ಆಗ್ತದೆ. 5% ಮೇವಿನ ಗಿಡ ನೆಡಬೇಕು, ಎಕರೆಗೆ 20 ಕಡಿಮೆ ಇಲ್ಲದಂತೆ ಗಂಧದ ಗಿಡ ನೆಡಬೇಕು, ಎಣ್ಣೆ ಗಿಡಗಳನ್ನ ಮಧ್ಯದಲ್ಲಿ ನೆಡಬೇಕು, ಬಿದಿರು ಹಾಕಬೇಕು, 40 ವರ್ಷದ ನಂತರ ಇದು ಸರ್ಕಾರದ ಆಸ್ತಿಯಾಗಿರಬೇಕು ಅಂತ. 40 ವರ್ಷ ಅಂದರೆ ಈಗ 2020ಕ್ಕೆ ಈಗ ಬರುತ್ತೆ. ಇದು ನೋಡಿ ಇಲ್ಲಿ ಹೇಗಾಗಿದೆ ಅಂತಂದರೆ, ಆವಾಗ ಈ 5% ಮೇವು ಗಿಡ ಮತ್ತು ಎಕರೆಗೆ 20ಕ್ಕೆ ಕಡಿಮೆ ಇಲ್ಲದಂತೆ ಗಂಧದ ಗಿಡ ಅಂತ ಕಂಡೀಷನ್ ಹಾಕಿದ್ದಾರೆ. ಅದು ನಮ್ಮ ಹತ್ರ ದಾಖಲೆ ಇದೆ, ಅದು ಸರ್ಕಾರ ಕೊಟ್ಟಿರೋ ಆರ್ಡರ್. ಒಂದು ಗಂಧದ ಮರ ಅದು 500 kg ಗಂಧನ ತೂಗುತ್ತೆ, ಒಂದು ಗಂಧ. ಸೊ ಇವಾಗ ಒಂದು ಗಂಧದ ಮರದ ಬೆಲೆ ಸುಮಾರು 500 kg ಮಾಡೋದಾದರೆ ಸುಮಾರು 3 ಲಕ್ಷ ರೂಪಾಯಿ. 1 ಎಕರೆಗೆ 20 ಗಂಧದ ಗಿಡ ನೆಡಬೇಕು ಅಂತ ಕಂಡೀಷನ್ ಹಾಕಿದೆ. ಅಂದರೆ ಎಷ್ಟಾಯಿತು? 20 × 3 ಲಕ್ಷ, ಸುಮಾರು 60 ಲಕ್ಷ. 60 ಲಕ್ಷ 1 ಎಕರೆಗೆ ಗಂಧದ ಆದಾಯ ಈಗ ಕೊಡಬೇಕಾಗಿತ್ತು MPMನವರು. ಇವ್ರಿಗೆ ಕೊಟ್ಟಿರೋ ಭೂಮಿ ಎಷ್ಟು? 80,000 ಎಕರೆ. 80,000 ಎಕರೆ × 60 ಲಕ್ಷ ಎಷ್ಟಾಗುತ್ತೆ ಬೆಲೆ? ಇದನ್ನು ಯಾರು ಕೇಳಬೇಕು? ನಮ್ಮ ಜನಪ್ರತಿನಿಧಿಗಳೇನಾದ್ರು ಕೇಳ್ತಾ ಇದ್ದಾರಾ? ಇದನ್ನು ಕೊಟ್ಟಂಥ ಅರಣ್ಯ ಇಲಾಖೆ MPM ಹತ್ರ ಕೇಳ್ತಾ ಇದೆಯಾ? ಇದನ್ನು ನೋಡೋಕ್ಕೆ ಹೊರಟ್ರೆ ಭಾಳ ದೊಡ್ಡ ಹಗರಣ ಇದೆ ಅಥವಾ ಕರ್ತವ್ಯ ವಿಮುಖತೆ. ಇದಕ್ಕೆ ಭಾಳ ಜನ ಜವಾಬ್ದಾರರಾಗಬೇಕಾಗತ್ತೆ. ಏಕೆಂದರೆ ಒಂದು ಕಾನೂನುಬದ್ಧವಾಗಿ ಅದು ಕೊಟ್ಟಿರುವಂಥ ಭೂಮಿನ ಹೀಗೆ ಮಾಡಬೇಕು ಅಂತ ಹೇಳಿ ಕೊಟ್ಟರೆ ಅದನ್ನು ಮಾಡದೇ ಇದ್ದರೆ ಅಪರಾಧ ಅಲ್ವಾ ಅದು? ಅದನ್ನು ವಾಪಸ್ಸು ಅದನ್ನು ನೋಡಲೂ ಇಲ್ಲ, ಅರಣ್ಯ ಇಲಾಖೆ ನೆಟ್ಟರೋ ಇಲ್ಲೋ ಅಂತ ನೋಡಲೂ ಇಲ್ಲ. ಇವಾಗ MPM ಕೂಡ ಇಷ್ಟು ಯಥೇಚ್ಛವಾಗಿ 80,000 ಎಕರೆ ಪ್ರದೇಶದಲ್ಲಿ ಈ ಭೂಮಿ ಕೊಟ್ಟರೂ ಕೂಡ ಲಾಭ ಗಳಿಸೋಕ್ಕಾಗಲಿಲ್ಲ. ಆ ಕಾರ್ಖಾನೆ ಮುಚ್ಚಬೇಕಾಯಿತು. ಅಂದರೆ ಒಂದು ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆತನ, ಜವಾಬ್ದಾರಿ, ದೂರದೃಷ್ಟಿ ಇವೆಲ್ಲನೂ ನಾವು ಕಳ್ಕೊಂಡ್ಬಿಟ್ರೆ ಎಲ್ಲದೂ ಕುಸಿದು ಬೀಳುತ್ತೆ. ಅದು ಪರಿಸರನೂ ಕುಸಿದು ಬೀಳುತ್ತೆ, ಕಾರ್ಖಾನೆನೂ ಕುಸಿದು ಬೀಳುತ್ತೆ, ಜನಜೀವನಕ್ಕೆ ಭರವಸೆನೂ ಕುಸಿದು ಬೀಳುತ್ತೆ. ಸೊ ಈ ಗಂಧದ ವಿಷಯ ಇದೆಯಲ್ಲ, ಇದು ಭಾಳ ಗಂಭೀರವಾದ ವಿಷಯ. ಇದು ಮುಂದೆ ಯಾವತ್ತಾರು ನಾವು ತಗೊಳ್ಳೇಬೇಕು. ಏನಾಯಿತು ಇದನ್ನು ಪ್ರಶ್ನೆ ಮಾಡಲೇಬೇಕು. ಸೊ
ಸೊ ಇದೇ ಥರ ಈಗ NPMಗೆ ಏನು 80,000 ಎಕರೆ ಅಂತ ಕೊಟ್ಟರು, ಅದೇ ಥರ KPL ಅಂತ ಕರ್ನಾಟಕ ಪಲ್ಪ್ವುಡ್ ಲಿಮಿಟೆಡ್ ಅಂತ ಮಾಡಿದ್ರು. ಆ ಪಲ್ಪ್ವುಡ್ಗೆ ಅದು ಬಿರ್ಲಾ ಪಾಲಿಫೈಬರ್ಸ್ಗೆ ಅವರಿಗೆ ಬಟ್ಟೆ ತಯಾರಿಸೋದಕ್ಕೆ ಬೇಕಾಗಿರುವಂಥ ಮರಗಳು, ನೀಲಗಿರಿ ಇತ್ಯಾದಿನ ಕಚ್ಚಾ ಮಾಲ್ ಬೇಕಾಗಿತ್ತು. ಅದು ಬೆಳೆಸೋದಕ್ಕೆ ಒಂದು 20,000 ಎಕರೆ ಕೊಟ್ಟರು. ಅದನ್ನು ಹೋರಾಟ ಮಾಡಿ ಜನ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಅವ್ರಿಗೆ ಕೊಟ್ಟಿದ್ದು ತಪ್ಪು ಅಂತ ಮಾಡಿ ವಾಪಸ್ ಸರ್ಕಾರಕ್ಕೆ ಬಂತು. ಅದನ್ನು KFDC ಅಂತ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ ಮೂಲಕ ಆ ವಿಭಾಗಕ್ಕೆ ಹಂಚಿತು. ಗೇರು ನಿಗಮ ಅಂತ ಮಾಡ್ತು ಕರ್ನಾಟಕ ಕ್ಯಾಶುನಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಅದಕ್ಕೆ 70,000 ಎಕರೆ ಭೂಮಿ ಕೊಟ್ಟು ಗೇರು ಬೆಳೆಯೋದಕ್ಕೆ ಅಂತ. ಎಲ್ಲ ಈ ರೀತಿಯ ಪಾಳುಬಿದ್ದ ಭೂಮಿ ಅಂತ ಕೊಟ್ಟಿರೋದು. ಅದು ನಿಜವಾಗ್ಲೂ ಪಾಳುಬಿದ್ದ ಭೂಮಿ ಆಗಿರಲಿಲ್ಲ. ಬೇರೆ ಬೇರೆ ಕಾರಣದಿಂದ ಅರಣ್ಯನ ಕಡಿದಿದ್ರು ಈ ಹಿಂದೆ ನಾನು ಹೇಳಿದಂತೆ. ಮತ್ತು ಅರಣ್ಯ ಬೆಳೆಸಬೇಕಾಗಿದ್ದ ಪ್ರದೇಶ ಅದು ಪಾಳುಬಿದ್ದ ಭೂಮಿ ಅಲ್ಲ. ಆ ಅರಣ್ಯ ಪ್ರದೇಶನ ಇವ್ರು ಗೇರು ಬೆಳೆಸೋದಕ್ಕೆ ಅಂತ 70,000 ಎಕರೆ ಕೊಟ್ಟರು. ನನಗೆ ಮೊನ್ನೆ ಒಬ್ಬರು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರು, ಈ 70,000 ಎಕರೆನಲ್ಲಿ ಹೋದ ವರ್ಷ ಅವ್ರು ಗಳಿಸಿರೋ ಆದಾಯ 8 ಕೋಟಿ ರೂಪಾಯಿ. ಆ 8 ಕೋಟಿನಲ್ಲಿ 7 ಕೋಟಿ ರೂಪಾಯಿ ಸಂಬಳ ಖರ್ಚಾಗಿದೆ. ಅವರ ವಿಭಾಗದ ಜನರ ಸಂಬಳ ಖರ್ಚಾಗಿದೆ. ಅಂದರೆ 70,000 ಎಕರೆ ಭೂಮಿ ಇಟ್ಕೊಂಡು ಇವರು ರಾಜ್ಯಕ್ಕೆ ಕೊಡ್ತಾ ಇರೋವಂಥ ಆದಾಯ ಏನು, ಪರಿಸರಕ್ಕೆ ಮಾಡ್ತಿರೋವಂಥ ಉಪಕಾರ ಏನು, ಜನಜೀವನಕ್ಕೆ ಮಾಡ್ತಿರೋ ಸಪೋರ್ಟ್ ಏನು, ಎಷ್ಟು ಜನ ಸ್ಥಳೀಯರು ಎಲ್ಲ ಇಲ್ಲೇ ಇದೆ, ನಮ್ಮ ಮಲೆನಾಡಿನಲ್ಲೇ ಇದೆ ಅಂತ ಗುರುಗಳು. ಏನು ಸ್ಥಳೀಯರೆಲ್ಲ ಯಾವ ರೀತಿಯ ಜೀವನ ಮಟ್ಟ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಇವ್ರು ಗೇರು ಹಾಕೋದ್ರಿಂದ, ಇವ್ರು ಅಕೇಶಿಯ ಬೆಳೆಯೋದ್ರಿಂದ ಅವ್ರ ಜೀವನ ಮಟ್ಟ ಏನು, ಒಳ್ಳೆ ಆಹಾರ ತೊಗೊಳಕ್ಕೆ ಸಾಧ್ಯ ಆಗ್ತಿದೆ, ಆದಾಯ ಹೆಚ್ಚಳ ಆಗ್ತಾ ಇದೆಯಾ, ಸ್ವಾವಲಂಬಿಗಳಾಗ್ತಾ ಇದ್ದಾರಾ, ಕೃಷಿಗೆ ಅನುಕೂಲ ಆಗಿದೆಯಾ, ಕಾಡಿನ ಪ್ರಾಣಿಗಳಿಗೆ ಅದರಿಂದ ಏನಾದ್ರು ಆಧಾರ ಸಿಗ್ತಾ ಇದೆಯಾ, ಏನೂ ಆಗ್ತಾ ಇಲ್ಲ. ಇನ್ನೊಂದಿಷ್ಟು ಲೂಟಿ ಕಾಡು ಪ್ರಾಣಿಗಳಿಂದ ಜಮೀನ್ ಮೇಲೆ ಆಗ್ತಾ ಇದೆ. ಯಾಕೆಂದರೆ ಅವಕ್ಕೆ ಆಹಾರ ಇಲ್ಲ ಪಾಪ. ಎಷ್ಟೋ ಪ್ರಾಣಿಗಳು ನಶಿಸ್ಬೋದು. ಇನ್ನು ಇರೋವಂಥ ಪ್ರಾಣಿಗಳು ಆಹಾರಕ್ಕೋಸ್ಕರ ಕೃಷಿಕರನ್ನು ನೆಚ್ಚಬೇಕಾಗಿದೆ. ಕೃಷಿಯ ಆದಾಯ ಕುಂಠಿತ ಆಗ್ತಾ ಇದೆ. ಕೃಷಿಕರು ಜಾನುವಾರುಗಳನ್ನು ಬೆಳೆಸಬೇಕಾದ್ರೆ ಅವ್ರಿಗೆ ಗೋಮಾಳುಗಳಿಲ್ಲ. ಎಲ್ಲ ಗೋಮಾಳುಗಳು ಕೂಡ ಈ ನಡುತೋಪುಗಳಿಗೆ ಒಳಗಾಗ್ತಿದ್ದಾವೆ. ಕೆರೆಗಳು, ಬೇಕಾದಷ್ಟು ಜಾಗಗಳೆಲ್ಲ ಈ ನೆಡುತೋಪು ಮಾಡ್ತಾ ಇದ್ದಂಥ ಅವ್ರದ್ದು ಆ ಬುಲ್ಡೋಸ್ ಮಾಡೋದು, ಗಿಡ ನೆಡೋದಕ್ಕೆ ಉಳ್ತಾರಲ್ಲ, ಅದರಿಂದ ಎಲ್ಲ ಕೆರೆಗಳೆಲ್ಲ ಮುಚ್ಚೋಗಿದೆ. ಸೊ ಈ ಥರ ತುಂಬ ವಿಷಯಗಳು ಒಂದು ಅವೈಜ್ಞಾನಿಕವಾಗಿ ಮತ್ತು ವಿವೇಚನಾ ರಹಿತವಾಗಿ ನಮ್ಮ ಪಶ್ಚಿಮ ಘಟ್ಟಗಳ ಮೇಲೆ ಈಡೇರಬೇಕು. ಸೊ ಇದೇನಾಯಿತು, 1993 ಹೊತ್ತಿಗೆ ನಮ್ಮ ದೇಶದಲ್ಲಿ ಹೊಸ ಅರಣ್ಯ ನೀತಿ ಬಂತು. ಆ ಹೊಸ ಅರಣ್ಯ ನೀತಿ ಏನು ಹೇಳ್ತು ಅಂತಂದರೆ, ನಮ್ಮ ದೇಶದಲ್ಲಿ ಕಾಡು ಒಂದು ಭೂಭಾಗದ 30% ಇರಬೇಕು. 30% ಅದಿದ್ದರೆ ಮಾತ್ರ ಒಂದು ಆರೋಗ್ಯಕರವಾದ ಒಂದು ಪರಿಸರ ಭದ್ರತೆ ಇಲ್ಲಿ ಮೂಡುತ್ತೆ. ಸೊ ತೀರಾ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇತ್ತು. ಅದರಿಂದ ಬರೀ ಅರಣ್ಯ ಇಲಾಖೆನ ನಾವು ಅರಣ್ಯ ಇಲಾಖೆ ಮೂಲಕ ಈ ಅರಣ್ಯನ ಉಳಿಸ್ತೀವಿ ಅಂದರೆ ಆಗಲ್ಲ, ಜನಗಳು ಕೈ ಜೋಡಿಸಲೇಬೇಕು. ಸೊ ಜನಗಳು ಕೂಡ ಅರಣ್ಯನ ಅವಲಂಬಿತವಾಗಿ ಬದುಕ್ತಾ ಇದ್ದಾರೆ. ಅವರು ಕೂಡ ಯಾವ ಥರ ಅರಣ್ಯನ ಕಟ್ಟಿದ್ರೆ ತಮಗೂ ಅನುಕೂಲ ಆಗುತ್ತೆ, ಅರಣ್ಯವೂ ಹೆಚ್ಚಳ ಆಗುತ್ತೆ, ಇದನ್ನೆಲ್ಲ ಅವರು ಮಾತುಕತೆ ಮೂಲಕ ಮಾಡಿ ಅದನ್ನು ಕಟ್ಟಬೇಕು ಅನ್ನೋದು ಅರಣ್ಯ ನೀತಿ. ನಮ್ಮ ಕೇಂದ್ರ ಸರ್ಕಾರದ ಅರಣ್ಯ ನೀತಿ 1993 ಹೊತ್ತಿಗೆ ಬಂತು. ಆ ಅರಣ್ಯ ನೀತಿ ವಿಲೇಜ್ ಫಾರೆಸ್ಟ್ ಕಮಿಟಿ, ಗ್ರಾಮ ಅರಣ್ಯ ಸಮಿತಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಅದು ತಂತು. ಅಂದರೆ ಗ್ರಾಮ ಅರಣ್ಯ ಸಮಿತಿ ಅಂತಂದರೆ ಒಂದು ಪಂಚಾಯಿತಿ ಅಂತಂದರೆ ಅನೇಕ ಹಳ್ಳಿಗಳಿರ್ತವೆ. ಒಂದು 10 ಹಳ್ಳಿಗಳು ಸೇರಿ ಒಂದು ಪಂಚಾಯಿತಿ ಅಂತ ನಾವು ಅನ್ಬೋದು. ಒಂದೊಂದು ಹಳ್ಳಿಗೆ ಒಂದೊಂದು ಗ್ರಾಮ ಅರಣ್ಯ ಸಮಿತಿ. ಸೊ ಆ ಭಾಗದ ಸಂಪೂರ್ಣ ಅರಣ್ಯ ಭೂಮಿ, ಕಂದಾಯ ಭೂಮಿ ಏನು ಸಾರ್ವಜನಿಕರ ಒಂದು ಬಳಕೆಯಲ್ಲಿದೆ, ಸೊಪ್ಪಿನ ಬೆಟ್ಟ, ಗೋಮಾಳ ಇವೆಲ್ಲವೂ, ಮತ್ತು ಮೈನರ್ ಫಾರೆಸ್ಟ್, ರಿಸರ್ವ್ ಫಾರೆಸ್ಟ್ ಇವೆಲ್ಲ ಇದಾವಲ್ಲ, ಫಾರೆಸ್ಟಿನ ಬೇರೆ ಬೇರೆ ರೀತಿಯ ಇವೆಲ್ಲವೂ ಸೇರಿ ಆ ವಿಲೇಜ್ ಫಾರೆಸ್ಟ್ ಕಮಿಟಿಯ ವ್ಯಾಪ್ತಿಗೆ ಅದು ಬರುತ್ತೆ. ಅದು ಸುಮಾರು 100 ವರ್ಷದ ಅಥವಾ 50 ವರ್ಷದ ಹಿಂದೆ ಹೇಗಿತ್ತು ಆ ಹಳ್ಳಿ ಅನ್ನೋದು ಊರಿನ ಹಿರಿಯರಿಗೆ ಗೊತ್ತಿರುತ್ತೆ. ಎಲ್ಲಿ ನೀರು ಹರಿದು ಬರ್ತಾಯಿತ್ತು, ಬಾವಿಲಿ ನೀರು ಎಷ್ಟಿರ್ತಾ ಇತ್ತು, ಎಲ್ಲಿ ಕೆರೆ ತುಂಬ್ತಾ ಇತ್ತು. ಸೊ ಇದನ್ನೆಲ್ಲ ನಾವು ಹಳೆಯ ನೆನಪುಗಳ ಜೊತೆಗೆ ಸಂವಾದ ಮಾಡಿ ಊರಿನ ಜನ ಸೊ ಹಾಳಾಗಿದ್ದನ್ನು ಎಲ್ಲಿ ಸರಿ ಮಾಡಬೇಕು, ತಮಗೆ ಏನು ಕೊರತೆ ಆಗಿದೆ ಅದನ್ನ ಹೆಂಗೆ ತುಂಬಿಸ್ಕೋಬೇಕು, ಅರಣ್ಯ ಉತ್ಪನ್ನಗಳನ್ನು ಹೇಗೆ ಹೆಚ್ಚಿಸ್ಕೋಬೇಕು. ಏಕೆಂದರೆ ಅರಣ್ಯದಿಂದ ಜೇನು ತೆಗೆಯೋದು,
ಆಮೇಲೆ ಬೇಕಾದಷ್ಟು ವಾಟೆ, ಮುರುಗ ಇದನ್ನು ಕಲೆಕ್ಟ್ ಮಾಡೋದು, ಈ ಥರದ್ದೆಲ್ಲ ತುಂಬ ಪರಂಪರೆ ಇಲ್ಲಿತ್ತು. ಬೆತ್ತದಿಂದ ನಾವು ಬುಟ್ಟಿ ಮಾಡುವಂಥದ್ದು, ಬಿದಿರು ಬಳಸುವಂಥದ್ದು. ಸೊ ಇವೆಲ್ಲವೂ ಕೂಡ ಅವ್ರ ಜನಜೀವನಕ್ಕೆ ಸಹಕಾರಿ ಆಗುವಂಥ ಒಂದು ಅರಣ್ಯನ ಊರಿನವರೇ ಸೇರಿ ಕಟ್ಟುವ ಹಾಗೆ ಒಂದು ಅವಕಾಶ ಬರಲಿ ಅಂಥೇಳಿ ವಿಲೇಜ್ ಫಾರೆಸ್ಟ್ ಕಮಿಟಿ ಕಾನ್ಸೆಪ್ಟ್ ಬಂತು. ಸೊ ತೀರ್ಥಹಳ್ಳಿನಲ್ಲಿ ಅನೇಕ ವಿಲೇಜ್ ಫಾರೆಸ್ಟ್ ಕಮಿಟೀಸ್ VFCs ಅಂತ ಹೇಳ್ತಾರೆ ಬಂತು ಅವಾಗ. ಅದು ಬಂದಾಗ ಆ ಹೊತ್ತಿಗೆ ಇಲ್ಲಿ ಅಕೇಶಿಯಾ ಏನು ಒಂದು ಬೆಳೆ ತೆಗೆಯೋದಿದೆ ಅದು ಭಾಳ ಬಿರುಸಿಂದ ನಡೀತಿದೆ. ಹೇಗೆ ಅದಕ್ಕೆ ಆ ಬಿರುಸು ಬಂತು ಅಂತಂದರೆ, ಅದು ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತ ಇಂಗ್ಲೆಂಡ್ನಲ್ಲಿ, ಅದರಿಂದ 10,000 ಪೌಂಡ್ ಸಾಲನ ಪಡೀತು ಈ ಪ್ಲಾಂಟೇಶನ್ ರೈಸ್ ಮಾಡೋದಕ್ಕೆ. ಆ ಹಣ ಅವ್ರ ಹತ್ರ ಬೇಕಾದಷ್ಟಿತ್ತು. ಒಂದು ರೀತಿಯ ಆವೇಶ, ಒಂದು ರೀತಿಯ ಹುರುಪು, ಇವೆಲ್ಲವನ್ನೂ ಇಟ್ಕೊಂಡು ಅಧಿಕಾರಿಗಳು ಹೆಚ್ಚೆಚ್ಚು ವ್ಯಾಪ್ತಿನ ವಿಸ್ತರಿಸಬೇಕು, ಹೆಚ್ಚು ಬೆಳೀಬೇಕು, ಹೆಚ್ಚು ಆದಾಯ ಗಳಿಸಬೇಕು ಅನ್ನೋದನ್ನು ಒಂಥರ ತಾವು ಜಮೀನ್ದಾರರೇ ಏನೋ ಅನ್ನೋ ಹಾಗೆ. ಇಲ್ಲಿ MPMನ್ನು ನೋಡ್ಕೊಳ್ತಾ ಇದ್ದ ಅರಣ್ಯ ಅಧಿಕಾರಿಗಳು ತಾವೇ ಜಮೀನ್ದಾರರು ಅನ್ನೋ ಹಾಗೆ. ಏಕೆಂದರೆ ಅವ್ರ ಸರ್ಕಾರದ ಒಂದು ಅಧೀನವಾದ ಸಂಸ್ಥೆ. ಇಲ್ಲಿ MPMಗೆ ಬರ್ತಾ ಇದ್ದ ಅಧಿಕಾರಿಗಳೆಲ್ಲ ಅರಣ್ಯ ಇಲಾಖೆಯಿಂದಲೇ ಡೆಪ್ಯೂಟೆಡಾಗಿ ಬರ್ತಾಯಿದ್ದರು. ಅವರಿಗೆಲ್ಲ ಅಧಿಕಾರಿಗಳ ಕಾಂಟ್ಯಾಕ್ಟ್ ಇತ್ತು. ಸೊ ಅವ್ರು ಏನು ಮಾಡಿದ್ರು ಯಾರೂ ಪ್ರಶ್ನೆ ಮಾಡೋ ಹೋಗಿಲ್ಲ. ಜನಗಳು, ರೈತ ಸಂಘ ತುಂಬ ಹೋರಾಟ ಮಾಡೋದು ಅದ್ರ ಬಗ್ಗೆ. ಅವರು ಅರಣ್ಯ ನಾಶ ಮಾಡಿ ಬೆಂಕಿ ಹಾಕಿ ಇವರು ವಿಸ್ತರಣೆಯನ್ನು ಮಾಡ್ತಿರೋ ಹೊತ್ತಲ್ಲಿ ತುಂಬ ಗಲಾಟೆ ಮಾಡಿದ್ರು, ಹೋರಾಟ ಮಾಡಿದ್ರು. ಅವ್ರನ್ನೆಲ್ಲ ಕೇಸ್ಗಳನ್ನು ಹಾಕಿ ಮಾಡಿ ಬಾಯಿ ಮುಗಿಸಿ ಕೂಸ್ಬಿಟ್ಟು. ಯಾಕಂದರೆ ಹಣ ಬಲ ಇದೆ. ನಾನು ಮತ್ತೊಂದು ಇದನ್ನು ಹೇಳಬೇಕೋ ಬೇಡ ಗೊತ್ತಿಲ್ಲ, ಆ ಹೊತ್ತಲ್ಲಿ MPM ಬರೀ ಹೋರಾಟದ ಮಾತ್ರ ಹಣ ಕೊಟ್ಟು ತನ್ನ ಶಕ್ತಿಯಿಂದ ನಿಲ್ಲಿಸಿದ್ದಲ್ಲ, ತನ್ನ ಹಣದಿಂದ ನಮ್ಮ ಅನೇಕ ಸ್ಥಳೀಯ ಮುಖಂಡರುಗಳನ್ನು, ರಾಜಕೀಯ ಮುಖಂಡರುಗಳನ್ನು ಅದು ಬ್ರೈಬ್ ಮಾಡಿ. ಕೆಲವರು ನಂಗೆ ಹೇಳ್ತಾರೆ MLAಗಳಿಗೆ ಪ್ರತಿ ಎಲೆಕ್ಷನ್ನಿಗೆ ಫಂಡ್ ಮಾಡ್ತಾಯಿತ್ತು. ಅಂದರೆ ತನಗಿರೋ ಒಂದು ಹಣದ ಸಾಮರ್ಥ್ಯದಲ್ಲಿ ಏನೇನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಆ ಥರ ಒಂದು ಶಕ್ತಿ ನಮ್ಮ ನೌಕರರು ಇಲ್ಲ. ನಮ್ಮ ಭೂಮಿನ ಹಾಳು ಮಾಡಿ ತಮಗೆ ಬೇಕಾದನ್ನು ಬೆಳೆದು ಅದಕ್ಕೆ ಸಾಲ ಮಾಡಿ ಅದಕ್ಕೆ ಒತ್ತೆ ಇಟ್ಟು, ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಗೆ ಒತ್ತೆ ಇಟ್ಟು ಸಾಲ ತಗೊಂಡು ಆ ಹಣದಿಂದ ಮತ್ತಷ್ಟು ಶಕ್ತಿ ಪಡೆದು ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೇವೆ. ಆ ಹೊತ್ತಲ್ಲಿ ವಿಲೇಜ್ ಫಾರೆಸ್ಟ್ ಕಮಿಟಿ, ಒಂದು ಹೇರಂಬಪುರ ಅಂತ ಒಂದು ಗ್ರಾಮ ಇದೆ, ಅವ್ರಿಗೆ ಈ ಭೂಮಿ ಇದು ಅರಣ್ಯ ಭೂಮಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ರು. ಅದಕ್ಕೆ ಕಂದಾಯ ಭೂಮಿನಲ್ಲಿ ಅವ್ರು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ರು. ಆದರೆ ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಮೂಲಕ ಅವ್ರಿಗೆ ಭೂಮಿ ಏನೇನು ಅಂತ ಅರ್ಥ ಆಯಿತು ಆ ಜನಗಳಿಗೆ, ಸ್ಥಳೀಯರಿಗೆ. ಹಂಗೆ ಅರ್ಥ ಆದಾಗ, ಇಲ್ಲ ಇದು ಸೊಪ್ಪಿನ ಬೆಟ್ಟ, ಇದು ರೆವಿನ್ಯೂ ಜಾಗ, ಇಲ್ಲಿ ಹೇಗೆ ಮಾಡ್ತಾರೆ ಅವರು ಅಂತ ಒಂದು ಪ್ರಶ್ನೆನೇ ಇತ್ತು. ಆ ಪ್ರಶ್ನೆ ನಿಂತಿದ್ದು ಅರಣ್ಯ ಅಧಿಕಾರಿಗಳಲ್ಲಿ ಕೆಲಸ ಬುಲ್ಡೋಸ್ ಮಾಡೋದಕ್ಕೆ ಬಂದಾಗ ತಡೆದು, ಹೆಂಗೆ ಮಾಡ್ತೀರಾ, ನಿಮ್ಗೆ ಅರಣ್ಯ ಭೂಮಿ ಅಲ್ಲ ಇದು, ಸೊಪ್ಪಿನ ಬೆಟ್ಟ, ನೀವು ಹೇಗೆ ಮಾಡ್ತಾ ಇದ್ದೀರಾ? ಇಲ್ಲ, ಇದು ನಮ್ಮದೇ ಭೂಮಿ, ನಮಗೆ ಬಂದಿದೆ. ಅದು ಹೆಂಗೆ ಬಂದಿದೆ ಹೇಳಿ, ತೋರಿಸಿ, ಅವೆಲ್ಲ ಹೇಳೋಕ್ಕಾಗಲ್ಲ ನಿಮಗೆ. ಆದರೆ ಆ ಜನ ಬಿಡಲಿಲ್ಲ. ಅವರು, ನೀವು ಇದನ್ನು ನಮ್ಗೆ ದಾಖಲೆ ಕೊಡಬೇಕು, ನಿಮ್ಗೆ ಯಾವ್ಯಾವ ಭೂಮಿ ನಿಮಗೆ ಬಂದಿದೆ ಅನ್ನೋದನ್ನು ನಮಗೆ ಸ್ಪಷ್ಟ ಕೊಡಬೇಕು. ಅದೊಂದು ಲೀಸ್ ಅಗ್ರಿಮೆಂಟ್ ಅಂತ ಆಗಿರುತ್ತಲ್ವ ಸರ್ಕಾರದ ಜೊತೆಗೆ MPMinದು, ಅದು ನಮ್ಗೆ ತೋರಿಸ್ಬೇಕು ಅನ್ನೋದನ್ನು ಕೇಳೋದಕ್ಕೆ ಶುರು ಮಾಡಿ. ಅದನ್ನು ಸುಲಭವಾಗಿ ಕೊಡಲಿಲ್ಲ ಅವರು. ನಾವು ರಸ್ತೆಯಲ್ಲೇ ಅಡ್ಡ ಮಲಗ್ತೀವಿ, DFO ಕಾರ್ ಹೋಗೋದಕ್ಕೆ ಬಿಡೋದಿಲ್ಲ, ನಿಮ್ಮ ಯಂತ್ರಗಳು ಮೂವಕ್ಕೆ ಬಿಡೋದಿಲ್ಲ, ನಮಗೆ ನೀವು ಲೀಸ್ ಅಗ್ರಿಮೆಂಟನ್ನು ತೋರಿಸಿ. ಲೀಸ್ ಅಗ್ರಿಮೆಂಟನ್ನು ಕೊಡಬೇಕಾಯ್ತು MPM ಅರಣ್ಯ ಅಧಿಕಾರಿಗಳು. ಯಾವಾಗ ಲೀಸ್ ಅಗ್ರಿಮೆಂಟನ್ನು ಜನಗಳಿಗೆ ಕೊಡಬೇಕಾಯ್ತೋ ಅದು ಒಂದು ದೊಡ್ಡ ಸೋಲು, ಅವರ ಒಂದು ಅಹಂಕಾರದ ಸೋಲು, ಅಥವಾ ಅವರ ಮುಂದಿನ ಹೆಜ್ಜೆಗಳ ಸೋಲು. ಯಾಕೆ ಅಂತಂದರೆ ಆ ಲೀಸ್ ಅಗ್ರಿಮೆಂಟಿನಲ್ಲಿ ಅದು ಯಾವ ಭೂಮಿ ಕೊಟ್ಟಿದೆ, ಅದು ಅದರ ನಿಬಂಧನೆಗಳೇನೋ ಇವೆಲ್ಲವೂ ಸ್ಪಷ್ಟವಾಗಿತ್ತು, ಜನಗಳಿಗೆ ಅರ್ಥ ಆಯಿತು. ಇವರು ಯಾವುದೂ ಮಾಡಿರಲಿಲ್ಲ. ಅದರಿಂದ ನಾವೇನು ಯೋಚನೆ ಮಾಡಿದ್ವಿ, ಇದನ್ನು ನಾವು ಹೈಕೋರ್ಟ್ಗೆ ಕೇಸ್ ತೊಗೊಂಡು ಹೋಗ್ಬೇಕು. ಭಾಳ ಇದು ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಇದೆ ಇಲ್ಲಿ, ಇದನ್ನು ಹೈಕೋರ್ಟಿಗೆ ತೊಗೊಂಡೋಗ್ಬೇಕು. ಯಾಕಂದರೆ 1980ರ ಅರಣ್ಯ ಸಂರಕ್ಷಣಾ ಕಾಯ್ದೆ ಅದರ ಸಂಪೂರ್ಣ ವಿರೋಧ ಇದೆ. ಇದು ಆ ದೇಶದ ಕಾಯ್ದೆಯ ವಿರುದ್ಧವೇ ಇವರು ಕೆಲಸ ಮಾಡ್ತಿದ್ದಾರೆ. ಸೊ ಅಷ್ಟೊತ್ತಿಗೆ ಸುಮಾರು ಒಂದು 1991ರಲ್ಲಿ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ಗೋಮಾಳಗಳನ್ನು ಸ್ಥಳೀಯರ ಒಪ್ಪಿಗೆ ಇಲ್ಲದೆ ನಾವು ಬೇರೆ ಉದ್ದೇಶಕ್ಕೆ ಬಳಸೋ ಹಾಗಿಲ್ಲ, ಅದಕ್ಕೆ ಪಂಚನಾಮೆ ಆಗಬೇಕು ಅಂತ ತೀರ್ಪು ನಮ್ಮ ಕೈಲಿತ್ತು. ಸೊ ಇವರು ನಮ್ಮ ಹಳ್ಳಿಗಳ ರೆವಿನ್ಯೂ ಭೂಮಿಗಳನ್ನು
ಇವರು ಆ ಥರ ಪಡ್ಕೊಂಡ್ಬಿಟ್ಟಿದ್ರಲ್ಲ, ಪಂಚನಾಮೆ ಆಗಿರಲಿಲ್ಲ, ಒಪ್ಪಿಗೆ ಪಡೆದಿರಲಿಲ್ಲ. 7,000 ಎಕರೆ ಇತ್ತು. ಸೊ ಇವ್ರಿಗೆ ಕೊಟ್ಟಿದ್ದ 80,000 ಎಕರೆನಲ್ಲಿ 7,000 ಎಕರೆ ರೆವಿನ್ಯೂ ಭೂಮಿ ಇತ್ತು. ಇನ್ನು ಸುಮಾರು 17,000 ಎಕರೆ ಅದು ವನ್ಯಜೀವಿಗಳ ವಿಭಾಗದ ಭೂಮಿ ಇತ್ತು. ಅದು ಮಾಡುವಂಗಿರಲಿಲ್ಲ. ವೈಲ್ಡ್ ಲೈಫ್ ಏರಿಯಾದ ಭೂಮಿನಲ್ಲಿ ಇವ್ರು ಮಾಡುವಂಗಿರಲಿಲ್ಲ. ಅದನ್ನು ಕೊಟ್ಟಿದ್ರು. ಸೊ ನಾವು ಇದನ್ನು ಹೈಕೋರ್ಟ್ನಲ್ಲಿ ಹೋಗಬೇಕು. ಅದಕ್ಕೆ ನಮಗೆ ತುಂಬ ಒತ್ತಾಯಿಸಿರೋರು ಮತ್ತು ಬೆಂಬಲ ಕೊಟ್ಟರು ಕೆ ವಿ ಸುಬ್ಬಣ್ಣ ಅಂತ. ಇಲ್ಲಿ ಹೆಗ್ಗೋಡು ನೀನಾಸಂ ಅಂತ ಇದೆ, ಗೊತ್ತಾ, ಕೇಳಿದಿರಾ? ಆ ನೀನಾಸಂ ಸಂಸ್ಥೆಯನ್ನು ಕಟ್ಟಿದವರು. ಅವ್ರಿಗೆ ಮ್ಯಾಗ್ಸೆಸೆ ಪ್ರಶಸ್ತಿ ಬಂದಿದೆ. ಒಬ್ಬರು ಸಮಾಜವಾದಿ ಹೋರಾಟಗಾರರು. ಅವರು, ನಾನು ಇರ್ತೀನಿ, ನಮ್ಗೆ ಅವಾಗ ಗೊತ್ತಿಲ್ಲ ಹೈಕೋರ್ಟಿಗೆ ಕೇಸ್ ಹೋಗೋದು ಅಂತಂದರೆ ಭಾಳ ದೊಡ್ಡ ವಿಷಯ, ನಮ್ಗೆ ಸ್ವಲ್ಪ ಭಯ ಇಲ್ಲ ನಾನು ಇದ್ದೀನಿ, ಹೋಗೋದು. ಸೊ ನಾವು ಇದಕ್ಕೆ ಎಸ್ ಆರ್ ಹಿರೇಮಠ ಅವಾಗ ನನಗೆ ಕಾಂಟ್ಯಾಕ್ಟಲ್ಲಿದ್ದರು. ಸಮಾಜ ಪರಿವರ್ತನಾ ಸಮುದಾಯ ಧಾರವಾಡದ ಎಸ್ ಆರ್ ಹಿರೇಮಠ ಅವರು ಅರಣ್ಯ ಸಂಬಂಧ ಭಾಳ ಕೆಲಸ ಮಾಡಿದರು. ಈ ಹೊಸ ಅರಣ್ಯ ನೀತಿ ಸರ್ಕಾರದ ಬರೋದಕ್ಕೆ ಅವ್ರ ಶ್ರಮ ಕೂಡ ತುಂಬ ಇತ್ತು. ಅವರು ನಮಗೆ ಬೇಕಾದಷ್ಟು ಸಲಹೆ ಕೊಟ್ಟರು. ನೀವು ಹೈಕೋರ್ಟಿಗೆ ಹೋಗೋದಾದರೆ ಏನೇನೋ ದಾಖಲೆಗಳನ್ನು ಇಟ್ಕೋಬೇಕು, ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಏನು ಅನ್ನೋದನ್ನು, ಆ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನಾವು ಹೈಕೋರ್ಟ್ನಲ್ಲಿ ಮಾಡಿದ್ರಲ್ಲ, ಹೈಕೋರ್ಟು ಕೋರ್ಟ್ ಕಮಿಷನ್ ನೇಮಿಸಿತು. ಆ ಕೋರ್ಟ್ ಕಮಿಷನ್ನು ಒಬ್ಬರು ಫಾರೆಸ್ಟ್ ಎಕ್ಸ್ಪರ್ಟು ದುಲೀಪ್ ಮಥಾಯ್ ಅಂತ, ಅವರು ಭೂಪಾಲ್ನಲ್ಲಿ ಫಾರೆಸ್ಟ್ ಒಂದು ರಿಸರ್ಚ್ ಸೆಂಟರ್ನ ಡೈರೆಕ್ಟರ್ ಇದ್ದರು. ಮತ್ತೊಬ್ಬರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್. ಅವ್ರು ಬಂದು ತೀರ್ಥಹಳ್ಳಿಲೆಲ್ಲ ಓಡಾಡಿದ್ರು. ಇವರು ಮಾಡಿರೋ ಅನಾಹುತಗಳನ್ನು, ತಪ್ಪುಗಳನ್ನು ನೋಡಿದ್ರು. ಅದನ್ನು ಕೋರ್ಟಿಗೆ ವರದಿ ಕೊಟ್ಟರು. ಆದರೆ ಇಷ್ಟು ಸುಲಭವಾಗಿ MPM ಅನ್ನೋ ಒಂದು ದೊಡ್ಡ ಸಂಸ್ಥೆ, ಈ ಥರದ ಶಕ್ತಿಶಾಲಿಯ ಸಂಸ್ಥೆ ತನ್ನ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರ್ತಾರೆ. ಅರಣ್ಯ ಇಲಾಖೆ ಒಳಗೂ ಅದಕ್ಕೆ ಸಪೋರ್ಟ್ ಇರುತ್ತೆ. ಕೊನೆಗೆ ನಮಗೆ ಏನು ಮಾಡಿದ್ವಿ, ಇವರು ಸೆಂಟ್ರ್ನಲ್ಲಿ ಒಂದು ಬೆಂಗಳೂರಿನೊಂದು ಆಫೀಸ್ ಇದೆ, CCF ಸೆಂಟ್ರಲ್ ಅಂತ ಇರ್ತಾರೆ, ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಸೆಂಟ್ರಲ್ ಅಂತ. ಅವರು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಇಲ್ಲಿ ಸರಿಯಾಗಿ ಅಪ್ಲೈ ಆಗ್ತಾ ಇದೆಯೋ ಅನ್ನೋದನ್ನು ನೋಡೋದಕ್ಕೆ ಇರೋವಂಥ ಅಧಿಕಾರಿ. ಅವ್ರು ಹೇಳಿದ್ರು, ನಮ್ಮ ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ಇವ್ರು ತೊಗೊಳ್ಳೇ ಇಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಒಪ್ಪಿಗೆ ಹೇಳಿದ್ರೆ ಇವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಆಗಿದೆ. ಸೊ ನೀವು ಅವ್ರು ಕೇಳಿ ಕೋರ್ಟ್ನಲ್ಲಿ ಅವ್ರ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಹೇಗೆ ಮಾಡ್ತಾ ಇದ್ದಾರೆ. ಸೊ ನಾವು ಕೇಳಿದಾಗ ಅವ್ರ ಹತ್ರ ಇರಲೇ ಇಲ್ಲ, ನಿಜವಾಗ್ಲೂ ತೊಗೊಂಡೇ ಇರಲಿಲ್ಲ. ಕೋರ್ಟ್ ತೊಗೋಬೇಕು ಅಂತ ಆರ್ಡರ್ ಮಾಡಿತು. ಮತ್ತು ಈ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಇವರು ಸಾಲ ತೊಗೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ, ಒತ್ತೆ ಹಿಡಿದು. ಸೊ ಅದನ್ನು ಕೂಡ ನಾವು ವಾಪಸ್ಸು ಸರ್ಕಾರ ದುಡ್ಡನ್ನು ಕೊಟ್ಬಿಟ್ಟು ಆ ಭೂಮಿ ಬಿಡಿಸ್ಕೋಬೇಕಾಯ್ತು. ಇವೆಲ್ಲ ನಮ್ಮ ಕೇಸ್ ನಾವು ಹಾಕಿದ್ರಿಂದ ಸಾಧ್ಯ ಆಯಿತು. 25,000 ಎಕರೆಯಷ್ಟು ಭೂಮಿ ವಾಪಸ್ ಬಂತು. ಸಾಲನ ಒತ್ತೆ ಇಟ್ಟಿದ್ದ ಭೂಮಿ ವಾಪಸ್ ಬಿಡಿಸ್ಕೊಂಡ್ರು. ಮತ್ತು ಇದನ್ನು ಮ್ಯಾನೇಜ್ಮೆಂಟ್ ಪ್ಲ್ಯಾನನ್ನು ಇವರು ಒಪ್ಪಬೇಕಾಯ್ತು. ಮ್ಯಾನೇಜ್ಮೆಂಟ್ ಪ್ಲ್ಯಾನಲ್ಲಿ ಸೆಂಟ್ರಲ್ ಗೌರ್ಮೆಂಟು ಏನು ಕಂಡೀಷನ್ ಹಾಕ್ತು ಅಂತಂದರೆ, 21 ಡಿಗ್ರಿಗಿಂತ ಜಾಸ್ತಿ ಇಳಿಜಾರು ಪ್ರದೇಶ ಇದ್ದರೆ ಅಲ್ಲಿ ನೀವು ಗಿಡ ನೆಡೋಂಗಿಲ್ಲ. ಇಲ್ಲಿರೋ ಗುಡ್ಡಗಳೆಲ್ಲ 30 ಡಿಗ್ರಿ ಇಳಿಜಾರು ಪ್ರದೇಶ, ಇಲ್ಲಿ ಮಾಡೋ ಹಾಗೆ ಇಲ್ಲ. ಆಮೇಲೆ ಕೆಳಗಡೆ ನಾಲ ಅಥವಾ ಏನಾದ್ರು ಹರಿತಾ ಇದ್ದರೆ, ನೀರಿನ ಹರಿಯುವಂಥ ಕಡಿಮೆಗಳಿದ್ದರೆ ಅಲ್ಲಿ ಕಟಾವು ಮಾಡೋಂಗಿಲ್ಲ. ನೀವೇನಾದರೂ ಬೆಳೆಸೋವಂಥ ಪ್ರದೇಶದಲ್ಲಿ ನೀವು ಬೆಳೆಯೋದಾದರೆ 10% ನ್ಯಾಚುರಲ್ ಸ್ಪೀಸೀಸನ್ನು ಬೆಳೆಸಿ ಅದನ್ನು ಕಾಪಾಡಬೇಕು. ಪ್ರತಿ ಕಟಾವಿಗೆ ಅವ್ರದ್ದೊಂದು 9 ವರ್ಷದ ಗ್ಯಾಪ್ ಇದ್ದರೆ ಅದರೊಳಗೆ 10% ನೀವು ಬೆಳೆದಿರಬೇಕು. ಆಮೇಲೆ ನೀವು ಮಾಡೋ ಯಾವ ಕೆಲಸ ಕೂಡ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಂಟರ್ಪ್ರಿಟೇಷನ್ ಇದೆ. ಫಾರೆಸ್ಟ್ ಅಂದರೆ ಏನು, ಅದು ಹೇಗೆ ನಿರ್ವಹಿಸಬೇಕು ಅಂತ, ಇದು ಯಾವುದಕ್ಕೆ ವಿರುದ್ಧವಾಗೂ ಇರಬಾರ್ದು ಅಂತ ಕಂಡೀಷನ್ ಕೊಡ್ತಾರೆ. ಆ್ಯಕ್ಚುಲಿ ಆ ಕಂಡೀಷನಿನ ಪ್ರಕಾರ ಇವರು ಇಲ್ಲಿ ಆ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿ ಇಲ್ಲಿದೆ. ಆದರೆ ಈ ಕೇಸು ಇವಾಗ ನಮಗೆ ಕೋರ್ಟ್ ಕೂಡ ಈ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ನಮಗೆ ಪರ್ಮಿಷನ್ ಕೊಟ್ಟಿದೆ. 2020ಕ್ಕೆ ಅವ್ರ ಟರ್ಮ್ ಮುಗಿಯುತ್ತೆ. ಅವರು ಗಂಧ ಬೆಳೆದೇ ಇರೋದ್ರಿಂದ ಹಿಡಿದು 10% ನ್ಯಾಚುರಲ್ ಸ್ಪೀಸೀಸ್ ಹಾಕೋದು ಇಲ್ಲಿವರೆಗೂ ಯಾವುದೂ ಮಾಡಿಲ್ಲ. ಸೊ ಇದನ್ನೆಲ್ಲ ಹೇಗೆ ನಾವು ಮತ್ತೆ ಕೋರ್ಟಿಗೆ ಇದನ್ನು ತೊಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಏಕೆಂದರೆ ಇವಾಗ ಸರ್ಕಾರ ಇದನ್ನು MPMನ್ನು ಪ್ರೈವೇಟಿಗೆ ಕೊಟ್ಬಿಟ್ಟು ಅದನ್ನು KFDC ಅಂತ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ ಮೂಲಕ ಮತ್ತೆ ಬೆಳೆಸ್ಕೊಡೋವಂಥ ಯೋಚನೆ ಮಾಡ್ತಾಯಿದೆ. ಇವೆಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ನಾವು ಮಾಡಿರೋ ತಪ್ಪು ನಮ್ಗೆ ಅರಿವಾಗಿದೆ. ನಮಗೆ ಸ್ಥಳೀಯ ಜನರ ಅಗತ್ಯ ಮತ್ತು ಎಕಲಾಜಿಕಲ್ ಸೆಕ್ಯೂರಿಟಿ ಇವೆರಡರ ವಿಷಯನ ಗಮನಿಸ್ದೇ ಇವರು ಏನು ಮಾಡಿದ್ರು ಕೂಡ
ಅದು ತಪ್ಪೇನೆ. ಆ ತಪ್ಪು ಅನ್ನೋದನ್ನು ನಾವು ನ್ಯಾಯಾಲಯದ ಮೂಲಕ ಸರ್ಕಾರಕ್ಕೆ ಹೇಳಬೇಕಾಗತ್ತೆ, ಅಥವಾ ನಮ್ಮ ಜನಪ್ರತಿನಿಧಿಗಳು ಇಲ್ಲಿಂದ ಆಯ್ಕೆಯಾದಂಥವರು ಆ ಮಾತನ್ನು ಹೇಳಬೇಕಾಗತ್ತೆ. ಅದಕ್ಕೆ ನಾವು ಜೊತೆಗೆ ಜನಗಳ ಹೋರಾಟ ಕೂಡ ಬೇಕಾಗತ್ತೆ. ಏಕೆಂದರೆ ಹೋರಾಟದ ಮೂಲಕ ಒಂದು ಅರಿವು ಬರುತ್ತೆ. ಇಲ್ಲದ್ರೆ ಫಾರೆಸ್ಟ್ ಅಂತಂದರೆ ಏನು ಸಂಬಂಧನೇ ಇಲ್ಲಿದ್ದು, ಇದು ಏನು ಅಂತಲೇ ಗೊತ್ತಿರಲ್ಲ. ಯಂಗರ್ ಜನ್ರೇಷನ್ಗಂತೂ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಇವೆಲ್ಲವೂ ಆಗಬೇಕಾಗಿದೆ ಈಗ. ಸೊ ನಾವಿವಾಗ ಪಶ್ಚಿಮ ಘಟ್ಟ ಹೇಗಿತ್ತು, ಹೇಗೆ ಹಾಳಾಯಿತು, ಸರ್ಕಾರದ ತಪ್ಪು ನೀತಿಗಳೇನು ಕಾರಣ ಆದವು, ಅಧಿಕಾರಿಗಳ ನೀತಿಗಳು, ಆಲೋಚನೆಗಳು, ತೀರ್ಮಾನಗಳು ಹೇಗೆ ತಪ್ಪಾದವು, ಇವತ್ತಿನ ಪರಿಸ್ಥಿತಿ ಹೇಗಿದೆ, ಇವೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಮಳೆ ಏರ್ಪೇರಾಗಿದೆ. ಬೇಸಿಗೆಯಲ್ಲಿ ಅನೇಕ ಹಳ್ಳಗಳು ಬರ್ತೋಗ್ತಾ ಇದೆ. ನಮ್ಮ ನದಿಯಲ್ಲಿ ಹರಿಬೇಕಾದಷ್ಟು ಪ್ರಮಾಣದ ನೀರು ಹರಿತಾ ಇಲ್ಲ. ಬೋರ್ವೆಲ್ಗಳಲ್ಲಿ ನೀರು ಆಳಕ್ಕೆ ಹೋಗ್ತಾ ಇದೆ, ಬಾವಿಗಳಲ್ಲಿ ಆಳಕ್ಕೆ ಹೋಗ್ತಾ ಇದೆ. ಸೊ ಕೃಷಿ ಈ ಥರದ ನೀರನ್ನು, ಬೋರ್ವೆಲ್ಲು ಮತ್ತು ಬಾವಿ ಈ ಥರದ ನೀರನ್ನು ಅವಲಂಬಿಸ್ಕೊಂಡು ಇದ್ದಂಥ ಕೃಷಿ, ಅಥವಾ ನದಿ ನೀರನ್ನು ಅವಲಂಬಿಸ್ಕೊಂಡಿದ್ದಂಥ ಕೃಷಿ ಇನ್ನು ಮುಂದೆ ಹೀಗೆ ಮುಂದುವರೆದ್ರೆ ಭಾಳ ಅಪಾಯದ ಮಟ್ಟಕ್ಕೆ ಭರವಸೆ ಬರುತ್ತೆ. ಸೊ ಒಂದು ಕಡೆಯಿಂದ 80,000 ಎಕರೆ MPM, 25,000 ಎಕರೆ KFDC, 70,000 ಎಕರೆ KCDC, ಹೀಗೆಲ್ಲ ಭೂಮಿಗಳನ್ನು ಜನ ವಾಸ ಮಾಡ್ತಾ ಇರುವಂಥ ಪ್ರದೇಶದ ಪಕ್ಕದ ಭೂಮಿನ ಸರ್ಕಾರ ಬೇರೆ ಬೇರೆ ಉದ್ದೇಶಕ್ಕೆ ಕೊಟ್ಬಿಟ್ಟು ನಿಜವಾದ ಆ ಸ್ಥಳೀಯ ಜನಗಳಿಗೆ ಕೂಡ ಅನ್ಯಾಯ ಎಸಗಿದೆ. ಇದು ಎಕಲಾಜಿಕಲ್ ಡಿಸಾಸ್ಟರ್ ಮಾತ್ರ ಅಲ್ಲ, ಇದು ಒಂದು ಸೋಷಿಯಲ್ ಆಗಿ ಮಾಡಿರೋವಂಥ ಒಂದು ಅನ್ಯಾಯ. ಈ ಅನ್ಯಾಯ ನೋಡಿ, ಆ ಸ್ಥಳೀಯ ವಾಸ ಮಾಡೋ ರೈತ ಆಗಲಿ, ಜನ ಆಗಲಿ, ಕೃಷಿ ರಹಿತವಾಗಿರುವಂಥ ಮನುಷ್ಯ ಆಗಲಿ, ಕೃಷಿ ಭೂಮಿ ರಹಿತವಾಗಿರೋ ಮನುಷ್ಯ ಆಗಲಿ, ಇವರೆಲ್ಲರಿಗೂ ಒಂದು ದೊಡ್ಡ ಮಟ್ಟದಕ್ಕೆ ಬೆಳೆಯೋದಕ್ಕೆ ಅವಕಾಶ ಇಲ್ಲದಿದ್ದಾಗೆ ಮಾಡಿಬಿಟ್ಟಿದೆ. ಸೊ ಇವಾಗ ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಒಂದು ಕಾಲಘಟ್ಟದಲ್ಲಿ ನಮಗೆಲ್ಲ ಗೊತ್ತಾಗಿದೆ. ಈ ಗೊತ್ತಾಗಿದ್ದನ್ನು ನಾವು ಹೇಗೆ ಎದುರಿಸಬೇಕು, ನ್ಯಾಯಾಲಯದ ಮೂಲಕ ನಾವು ಮಾತಾಡಬೇಕು, ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ನಾವು ಸಂವಾದ ಮಾಡಬೇಕು, ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವೆಲ್ಲ ಒಟ್ಟಾಗಿ ಒಂದು ಧ್ವನಿಯಾಗಿ ಹೊಮ್ಮಬೇಕು. ಈ ಹೊಮ್ಮದ ಮೇಲೆ ಏನೇನು ಸಾಧ್ಯ ಆಗುತ್ತೆ? ಇಷ್ಟೆಲ್ಲ ಭೂಮಿಗಳು, ಪರಾಧೀನವಾದ ಭೂಮಿಗಳು ಮತ್ತು ಸ್ಥಳೀಯರ ಒಂದು ವಶಕ್ಕೆ ಬರುತ್ತೆ. ಸ್ಥಳೀಯರ ವಶಕ್ಕೆ ಬರುತ್ತೆ ಅಂತಂದರೆ ಅರಣ್ಯ ಇಲಾಖೆಗೆ ಹೋಗುತ್ತೆ. ಅರಣ್ಯ ಇಲಾಖೆ ಅಂತಂದರೆ ಅದು ಸ್ಥಳೀಯ ಭೂಮಿಯನ್ನೇ ನೋಡ್ತಾ ಇರುವಂಥ ಒಂದು ವ್ಯವಸ್ಥೆಯೇ. ಸೊ ಇವಾಗ ಈ ರೀತಿ ನಮಗೆ ಭೂಮಿ ವಾಪಸ್ ನಮಗೆ ಸಿಕ್ತು ಅಂತಂದರೆ ಸಾಧಾರಣವಾಗಿ ಏನಾಗುತ್ತೆ ಅಂತಂದರೆ ಒತ್ತುವರಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅನ್ಆಥರೈಸ್ಡ್ ಆಗಿ ಜನ ಬೇಲಿ ಹಾಕ್ತಾರೆ. ಇದು ಯಾರೋ ಕೆಲವೇ ಜನರ ಸ್ವತ್ತಾಗ್ಬಿಡುತ್ತೆ ಅಂತ ಇಲಾಖೆ ಕೂಡ ಹೇಳುತ್ತೆ. ಇದು ಕೋರ್ಟಿಗೆ ಕೂಡ ಇದೇ ಭಾಗ ಮಾಡ್ತಾರೆ. ಸೊ ನಾವು ಹೀಗೆ ಆಗೋಕ್ಕೆ ಬಿಡಬಾರ್ದು. ಅದೇನು ಮಾಡಬೇಕು, ಅದು ಸಾರ್ವಜನಿಕ ಉದ್ದೇಶಕ್ಕೆ ಮಾತ್ರ ತೆರ್ಕೋಬೇಕು. ಹಾಗಾಗೋದಕ್ಕೆ ನಮಗೆ ಅವಕಾಶ ಇದೆ ಕಾನೂನಿನಲ್ಲಿ. ಈಗ ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಅಂತ ಇರೋದ್ರಿಂದ, ವಿಲೇಜ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ ಏರ್ಪಡಿಸ್ಬೋದಾಗಿರೋದ್ರಿಂದ ಆ ಮೂಲಕ ನಾವು ಈ ಭೂಮಿಗಳನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆ. ಸೊ ಜನಗಳಿಗೆ ವಿಲೇಜ್ ಫಾರೆಸ್ಟ್ ಕಮಿಟಿ ಅಂದರೆ ಏನು ಅಂತ ಗೊತ್ತಿರಲ್ಲ. ನೀವೆಲ್ಲ ಯುವಕರು, ನಾವು ಎಲ್ಲ ಸೇರಿಬಿಟ್ಟು ನಾವು ಒಂದು ಅಭಿಯಾನ ಕೈಗೊಳ್ಳಬೇಕು. ಹಳ್ಳಿ ಓಡಾಡಬೇಕು. ವಿಲೇಜ್ ಫಾರೆಸ್ಟ್ ಕಮಿಟಿ ಅಂದರೆ ಏನು, ನಮ್ಮ ಜವಾಬ್ದಾರಿ ಏನು, ಅದನ್ನು ಮಾಡೋದ್ರಿಂದ ಏನೇನು ಅನುಕೂಲ ಆಗುತ್ತೆ, ನಮ್ಮ ಭವಿಷ್ಯಕ್ಕೆ ಏನು ಭದ್ರತೆ ಸಿಗುತ್ತೆ, ನೀರಿನ ಭದ್ರತೆ ಹೇಗೆ ಸಿಗುತ್ತೆ, ಪರಿಸರದ ಭದ್ರತೆ ಹೇಗೆ ಉಂಟಾಗುತ್ತೆ, ಆರ್ಥಿಕತೆಯನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬೋದು. ಸೊ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ಅವ್ರ ಜೊತೆಗೆ ಚರ್ಚೆ ಮಾಡಬೇಕು. ಮತ್ತು ಸರ್ಕಾರದ ಮಟ್ಟದಲ್ಲಿ ಕೂಡ ಈ ರೀತಿಯ ಒಂದು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನಾವು ಜನ ಉಪಯೋಗಿ ಕಾಡನ್ನು ಕಟ್ತೀವಿ ಅಂತಂದರೆ ಅದು ಯಾವ ರೀತಿಯ ಕಾಡಾಗಿರಬೇಕು,
ಅದಕ್ಕೆ ಪರಿಸರಕ್ಕೂ ಹತ್ತಿರ ಆಗಿರೋ ಹಾಗೆ ಜನಕ್ಕೂ ಹತ್ತಿರ ಆಗಿರೋ ಹಾಗೆ ಯಾವ ರೀತಿ ಅದು ಬೆಳೆದರೆ ಬೇಗ ಬೆಳೆಯುತ್ತೆ. ಏಕೆಂದರೆ ಜನಕ್ಕೆ ಬೇಗ ಸಿಕ್ಕರೆ ಒಳ್ಳೆಯದಲ್ವಾ. ಒಂದು 5-10 ವರ್ಷದಲ್ಲಿ ಅದರ ಉತ್ಪನ್ನಗಳು ಸಿಗೋ ಹಾಗಾದರೆ ಒಳ್ಳೆಯದು. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೋಬೋದು. ನಾವು ಒಂದು 20 ಎಕರೆ ಗುಡ್ಡ ಒಂದು ಹಳ್ಳಿಗಿದೆ ಅಂತಂದರೆ ಆ 20 ಎಕರೆನಲ್ಲಿ ಎಲ್ಲಿ ನಾವು ಬಯೋ ರಿಸರ್ವ್ ಮಾಡಬೇಕು. ಯಾಕೆಂದರೆ ಹಕ್ಕಿಗಳು ಪ್ರಾಣಿಗಳು ತಮ್ಮ ವಂಶಾಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಒಂದು ಏಕಾಂತ ಪ್ರದೇಶ ಬೇಕು. ಸೊ ಅಂಥ ಪ್ರದೇಶ ಆ ಗುಡ್ಡದಲ್ಲಿ ಒಂದು ಭಾಗದಲ್ಲಿ ಇರಬೇಕು. ಕೆಲವು ಗುಡ್ಡದಲ್ಲಿ ಆ ಗುಡ್ಡದ ಉಳಿದ ಭಾಗದಲ್ಲಿ ನಾವು ನಮಗೆ ಬೇಕಾಗಿರುವಂಥ ಕಟ್ಟಿಗೆ ಮರಗಳು, ನಾಟದ ಮರಗಳು, ಹಣ್ಣಿನ ಮರಗಳು, ಔಷಧೀಯ ಗಿಡಗಳು ಇವನ್ನೆಲ್ಲ ನಾವು ಬೆಳಿಬೇಕು. ಅದನ್ನು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಯಲ್ಲಪ್ಪ ರೆಡ್ಡಿ ಅಂತ ಭಾಳ ದೊಡ್ಡ ಮನುಷ್ಯರಿದ್ದಾರೆ ಇದ್ರ ಬಗ್ಗೆ ತಿಳಿದವರು. ಅಂಥವರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಬೇಕು ಸರ್ಕಾರ, ಅವ್ರ ಸಲಹೆ ತಗೋಬೇಕು. ನಮಗೆ ಈ ರೀತಿಯ ನಾವು ಆಸಕ್ತರಿಗೆ ನಾವು ವಿಲೇಜ್ ಫಾರೆಸ್ಟ್ ಕಮಿಟಿ ಮೂಲಕ ನಾವು ಮತ್ತೆ ಪುನರ್ರಚಿಸ್ತೀವಿ ಅಂತ ಹೊರಟವರಿಗೆ ಅವ್ರು ಮಾರ್ಗದರ್ಶನ ಕೊಡಬೇಕು. ಸೊ ಇದಕ್ಕೆ ನಾನು ಒಂದು ನಿಮಗೆ ಹೇಳಬೇಕು ಅಂತ ಅನ್ಕೋತೀನಿ. ನಾನು ಥೈಲ್ಯಾಂಡಿಗೆ ಫಾರೆಸ್ಟ್ ಪ್ಲೇಸ್ ಅಂತ ಒಂದು ಕಾರ್ಯಕ್ರಮದ ಮೂಲಕ ಹೋದಾಗ ಅಲ್ಲಿ ಒಂದು ಫಾರೆಸ್ಟ್ ಅಗ್ರೋ ಫಾರೆಸ್ಟ್ರಿ ಎಂಟರ್ಪ್ರೈಸ್ ಒಂದನ್ನು ನಾನು ನೋಡಿದೆ. ಅವ್ರು ಕಟ್ಟಿರೋದು. ಅವರು ಸುಮಾರು ನಮ್ಮ ತೀರ್ಥಹಳ್ಳಿಯ ಒಂದು ಹಳ್ಳಿ ಥರದ್ದೇ ಹಳ್ಳಿ ಅದು. ಅಲ್ಲಿರೋ ರೈತರೆಲ್ಲ 1 ಎಕರೆ 2 ಎಕರೆ ಭೂಮಿ ಇಟ್ಕೊಂಡಿರೋರು. ಅಲ್ಲಿ ಭತ್ತ ಮತ್ತು ಕಬ್ಬನ್ನು ಬೆಳೀತಾಯಿದ್ರು. ಅವರಿಗೆ ಆದಾಯ ಸಾಲದಾಯಿತು. ಅವರೆಲ್ಲ ವಲಸೆ ಪಟ್ಟಣಕ್ಕೆ ಹೋಗಬೇಕಾಯಿತು. ಅಲ್ಲಿ ಹೆಣ್ಮಕ್ಳುಗಳು ಪ್ರಾಸ್ಟಿಟ್ಯೂಷನ್ಗೆ ತುಂಬ ಟೂರಿಸಮ್ ಭಾಳ ಜೋರಾಗಿ ನಡೆಯುವಂಥ ದೇಶ ಆಗಿರೋದ್ರಿಂದ ಅಲ್ಲಿ ಪ್ರಾಸ್ಟಿಟ್ಯೂಷನ್ ಕೂಡ ಹೆಚ್ಚಿರುತ್ತೆ. ಅದಕ್ಕೆ ಅಲ್ಲಿ ಹೆಣ್ಮಕ್ಳುಗಳು ಒಳಗಾಗ್ತಾ ಹೋದರು. ಇದನ್ನೆಲ್ಲ ತಡಿಬೇಕು ಅಂತ ಆ ಭಾಗದ ಜನ ಯೋಚನೆ ಮಾಡಿದಾಗ ಅವ್ರಿಗೆ ಕಂಡಿರೋದು ಈ ಅಗ್ರೋ ಫಾರೆಸ್ಟ್ರಿ ಎಂಟರ್ಪ್ರೈಸನ್ನು. ಅಲ್ಲಿ ರಾಜ ಅದಕ್ಕೆ ಸಪೋರ್ಟ್ ಮಾಡ್ದ. 1 ಎಕರೆ 1.5 ಎಕರೆ ಇರುವಂಥ 70 ಜನರ ಗುಂಪು. ಇವಾಗ ಅಲ್ಲಿ ಒಂದು 20 ಆ ಥರದ್ದೊಂದು ಸೆಂಟರ್ಸ್ ಇದೆ ಅಗ್ರೋ ಫಾರೆಸ್ಟ್ರಿ ಎಂಟರ್ಪ್ರೈಸ್. ನಾನು ಒಂದಕ್ಕೆ ಹೋಗಿರೋದು. ಅವರು 70 ಜನರ ಗುಂಪಿನಲ್ಲಿ ಒಂದು 150 ಎಕರೆ ಭೂಮಿನಲ್ಲಿ ಅವರು ಸೈಂಟಿಫಿಕ್ಕಾಗಿ ಯಾವ ಲ್ಯಾಂಡ್ನಲ್ಲಿ ಭತ್ತ ಬೆಳಿಬೋದು, ಎಲ್ಲಿ ಕಾಡು ಬೆಳಿಬೇಕು, ಎಲ್ಲಿ ಅವರು ತರಕಾರಿ ಬೆಳಿಬೇಕು, ಈ ಥರ ಹಣ್ಣಿನ ಮರಗಳನ್ನು ಬೆಳಿಬೇಕು, ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅವರು ಆ ಭೂಮಿನಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡಿದ್ರು. ಇವಾಗ ಅಲ್ಲಿ ಎಷ್ಟು ಚೆನ್ನಾಗಿ ಆರ್ಥಿಕತೆ ಇಂಪ್ರೂವ್ ಆಗಿದೆ ಅಂತಂದರೆ ಅವರಿಗೆಲ್ಲ ಸಂತೃಪ್ತಿ ಇದೆ. ಬೇಕಾದಷ್ಟು $ಮಿಲಿಯನ್ಸ್ ವರ್ಷದಲ್ಲಿ ಅವರಿಗೆ ಆಗ್ತಾಯಿದೆ. ಅವರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ಆರ್ಗ್ಯಾನಿಕಾಗಿ ಬೆಳೆದಿರೋ ಭತ್ತನ ಅಮೇರಿಕಕ್ಕೆ ಅಂಥ ದೇಶಗಳಿಗೂ ಮಾಡ್ತಾಯಿದ್ದಾರೆ. ಹಲಸಿನ ಸೊಳೆ, ಒಂದೊಂದು ಹಲಸನ್ನು ಒಳ್ಳೆ ಹಲಸು ಬೆಳೆಸಿದ್ದಾರೆ. ಒಂದೊಂದು ಸೊಳೆ ಸುಮಾರು 6 ಇಂಚ್ ಎತ್ತರ ಇರುತ್ತೆ. ಅದರಿಂದ ಒಂದು ಡಿಹೈಡ್ರೇಟೆಡ್ ಪ್ಯಾಕ್ ಮಾಡಿ, ಡಿಹೈಡ್ರೇಟೆಡ್ ಪ್ಯಾಕ್ ಅದು ಏರ್ಪೋರ್ಟಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ ಇವರ ಸೆಂಟರ್ದು. ಸೊ ಯಾವುದೂ ವೇಸ್ಟ್ ಆಗೋಲ್ಲ. ಏನು ಬೆಳೆದ್ರು ಅದಕ್ಕೆ ವ್ಯಾಲ್ಯೂ ಎಡಿಷನ್ ಅಂತಾರೆ, ಮೌಲ್ಯಾಧಾರಣೆ. ವ್ಯಾಲ್ಯೂ ಎಡಿಷನ್ ಮಾಡಿ ಅವರು ಹೊರಗಡೆ ಬಿಡ್ತಾರೆ. ಅದರಿಂದ ಎಲ್ಲ ಲಾಭಗಳು ಅವ್ರಿಗೆ ಸಿಗೋಂಗಾಗಿದೆ. ಸೊ ಈ ಥರದ ಸೆಂಟರ್ಸನ್ನು ನಾವು ತೀರ್ಥಹಳ್ಳಿನಲ್ಲಿ ಹಳ್ಳಿಗಳಲ್ಲಿ ಕಟ್ಟಬೇಕಾಗುತ್ತೆ. ತೀರ್ಥಹಳ್ಳಿ ಅನ್ನೋದು ನಾನು ಯಾಕೆ ಹೇಳ್ತೀನಿ ಅಂದರೆ ಮಲೆನಾಡಿನ ಒಂದು ಹಳ್ಳಿ. ಅದು ತೀರ್ಥಹಳ್ಳಿ ಮಾತ್ರ, ಪಶ್ಚಿಮ ಘಟ್ಟಗಳಲ್ಲಿರೋ ಒಂದು ಹಳ್ಳಿ. ಸೊ ಇದು ಒಂದು ಭಾಳ ದೊಡ್ಡ ಒಂದು ಸಾಧ್ಯತೆ ಮತ್ತು ಜವಾಬ್ದಾರಿ ನನಗೆ ಒಂದು ಯಂಗರ್ ಜನ್ರೇಷನ್ ಮೇಲಿದೆ ಅಂತ ಅನಿಸುತ್ತೆ. ಯಂಗರ್ ಜನ್ರೇಷನ್ ಯಾಕಂತೀನಿ ಅಂದರೆ ತುಂಬ ಜನ ಒಂದು 40-45 ವರ್ಷ ಮೇಲ್ಪಟ್ಟವರು ಸಿನಿಕರಾಗ್ಬಿಟ್ಟಿದ್ದಾರೆ. ಏನೂ ಆಗಲ್ಲ, ಇದು ಹೀಗೆ ಆಯಾಸ ಬಂದುಬಿಟ್ಟಿದ್ದಾರೆ. ಕೆಲವರು ಆಸಕ್ತರಿದ್ದಾರೆ. ಸೊ ಯುವಕರಿಗೆ ನಿಜವಾಗ್ಲೂ ಒಂದು ಹುರುಪಿದೆ. ಹೊಸ ರಾಜಕಾರಣ ಮಾಡಬೇಕು ಅನ್ನೋದಿದೆ, ಹೊಸ ರೀತಿಯ ಬದುಕು ಸಾಧ್ಯತೆ ಎಲ್ಲ ಕಟ್ಟಬೇಕು ಅನ್ನೋದಿದೆ. ಆಮೇಲೆ ಅಗತ್ಯ ಕೂಡ ಇದೆ. ಆದಾಯ ಅವ್ರಿಗೆ ಹೆಚ್ಚಿಸ್ಕೋಬೇಕು, ಉದ್ಯೋಗ ಸಿಗಬೇಕು. ಎಲ್ಲ ಕಡೆ ಉದ್ಯೋಗ ಇಲ್ಲ. ಈಗ ನಾವು ಪರಿಸರದ ಜೊತೆಗೆ ನಾವು ಮಾಡ್ಬೋದಾದ ಒಂದು ಏನು ಕೆಲಸ ಇದೆ, ಇದು ನಮಗೆ ಉದ್ಯೋಗ, ಭರವಸೆ ಮತ್ತು ಮುಂದಿನ ತಲೆಮಾರಿಗೆ ನೆಲೆಗಟ್ಟು ಇವೆಲ್ಲದನ್ನು ಒದಗಿಸುತ್ತೆ. ಇದನ್ನು ಮಾಡೋದಕ್ಕೆ ನಾವೆಲ್ಲರೂ ಮುಂದಾಗೋಣ ಅಂತ ನಾನು ಆಶಿಸ್ತೀನಿ. ನಮಸ್ಕಾರ.